So, what are the two systems responsible for controlling the bodily activities? So called control and coordination. They are exocrine ಅಂತ ಹೇಳಿದ್ರೆ duct gland. They releases the chemical substances called enzymes. You can't see anything in the dark. ಸ್ಪೈನಲ್ ಕಾರ್ಡ್ ಇಂದ ಅರೈಸ್ ಆಗಿದ್ರೆ ಅದನ್ನ ನಾವು ಸ್ಪೈನಲ್ ನರ್ವ್ಸ್ ಅಂತ ಹೇಳ್ತೀವಿ. ಓಕೆ, ದೇರ್ ಆರ್ 31 pairs ಆಫ್ ಸ್ಪೈನಲ್ ನರ್ವ್ಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ. ಹಲೋ ಎವ್ರಿ ಒನ್, ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಐ ಹೋಪ್ ಯು ಆರ್ ಡೂಯಿಂಗ್ ಫೈನ್. ಎಸ್, ವೆಲ್ಕಮ್ ಟು ಫಿಸಿಕ್ಸ್ ವಾಲಾ ಫೌಂಡೇಶನ್ ಕ್ಲಾಸಸ್ ಅಭಿಮನ್ಯು ಕನ್ನಡ ಬ್ಯಾಚ್. ಮತ್ತೊಮ್ಮೆ ಫಿಸಿಕ್ಸ್ ವಾಲಾಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಲಾಸ್ಟ್ ಒನ್ ಶಾರ್ಟ್ ಲೆಕ್ಚರ್ಲಿ ನಾವು ಲೈಫ್ ಪ್ರಾಸೆಸ್ ಬಗ್ಗೆ ತಿಳ್ಕೊಂಡಿದ್ದು, ಅಂದರೆ ಎಂಟೈರ್ 5 hours 6 hours ವಿಡಿಯೋದಲ್ಲಿ ಲೈಫ್ ಪ್ರಾಸೆಸ್ ಬಗ್ಗೆ ತಿಳ್ಕೊಂಡಿದ್ದು. ಲೈಕ್ ವೈಸ್ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಅಂಡ್ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ಗ್ರೇಡ್ 10th ಬಯಾಲಜಿ, ದಟ್ ಈಸ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಇವತ್ತು ಮತ್ತೊಮ್ಮೆ ನಾವು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಕೆ ಹೊರಟಿದ್ದೀವಿ. ಚಾಪ್ಟರ್ ನೇಮ್ ಏನಿದೆ? ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಸ್, today we are going to discuss about 3 important topics under the chapter control and coordination. Control and coordination chapter ಅಲ್ಲಿ 3 ಇಂಪಾರ್ಟೆಂಟ್ ಟಾಪಿಕ್ಸ್ಗಳಿದೆ. ಓಕೆ, ಸೊ ಹಾಗಿದ್ರೆ ಆ 3 ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಯಾವುದನ್ನ ನಾವು ತಿಳ್ಕೊಳ್ಳೋದಕ್ಕೆ ಹೊರಟಿದ್ದೀವಿ. ದ ವೆರಿ ಫಸ್ಟ್ ಒನ್ ಈಸ್ ನ್ಯೂರಲ್ ಕೋಆರ್ಡಿನೇಷನ್ ಇನ್ ಅನಿಮಲ್ಸ್. ಓಕೆ, ಸೊ ಅನಿಮಲ್ಸ್ ಅಲ್ಲಿ ಕೋಆರ್ಡಿನೇಷನ್ ಇರುತ್ತೆ. ಕೋಆರ್ಡಿನೇಷನ್ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಇನ್ ಬಿಟ್ವೀನ್ 2 animals. ಐ ಆಮ್ ಟಾಕಿಂಗ್ ಅಬೌಟ್ ವಿತಿನ್ ಅನಿಮಲ್, ಲೈಕ್ ಇನ್ಸೈಡ್ ಅವರ್ ಬಾಡಿ. How different activities, how different life processes are coordinating each other. ಹೇಗೆ ಕೋಆರ್ಡಿನೇಟ್ ಆಗ್ತಾ ಇದೆ? So that is controlled by our nervous system, right? So we are going to discuss about neural coordination in animals with the help of brain, spinal cord and neurons. Okay. Second topic we are going to discuss, that is about chemical coordination in plants. Okay, plants do not have any kind of nervous system like humans or any other animals, though they are responding to the external stimuli, right? How they are responding, hege adu respond ಮಾಡ್ತಾ ಇದೆ, how the different life processes are being carried out, hege different life process ಗಳು ಕ್ಯಾರಿ ಆಗ್ತಾ ಇದೆ, who is controlling that? Yes, some chemicals are present in them, so those chemicals are responsible for controlling their activities. ಸೊ ಅದನ್ನು ನಾವು ತಿಳ್ಕೊಳ್ತಾ ಹೋಗ್ತೀವಿ, ಕೆಮಿಕಲ್ ಕೋಆರ್ಡಿನೇಷನ್ ಇನ್ ಪ್ಲಾಂಟ್ಸ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಕೆಮಿಕಲ್ ಕೋಆರ್ಡಿನೇಷನ್ ಇನ್ ಅನಿಮಲ್ಸ್. ಓಕೆ, ಸೊ ನಮ್ಮಲ್ಲೂ ಕೂಡ ನಾಟ್ ಓನ್ಲಿ ನರ್ವಸ್ ಸಿಸ್ಟಮ್, ದೇರ್ ಇಸ್ ಒನ್ ಮೋರ್ ಸಿಸ್ಟಮ್ ಇಸ್ ದೇರ್ ಇನ್ ಅವರ್ ಬಾಡಿ ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲಿಂಗ್ ದ ಬಾಡಿಲಿ ಆಕ್ಟಿವಿಟೀಸ್ ಬೈ ಪ್ರೊಡ್ಯೂಸಿಂಗ್ ಸಮ್ ಕೆಮಿಕಲ್ಸ್ ಕಾಲ್ಡ್ ಹಾರ್ಮೋನ್ಸ್, ರೈಟ್? ಸಚ್ ಕೈಂಡ್ ಆಫ್ ಸಬ್ಸ್ಟೆನ್ಸಸ್ ರೆಸ್ಪಾನ್ಸಿಬಲ್ ಫಾರ್ ಡೆಲಿವರಿಂಗ್ ದ ಇನ್ಫಾರ್ಮೇಶನ್. ಓಕೆ, ಸೊ ಅವುಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವು ಕೆಮಿಕಲ್ ಕೋಆರ್ಡಿನೇಷನ್ ಇನ್ ಅನಿಮಲ್ಸ್ ಅಂತ ಹೇಳ್ತೀವಿ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ 3 ಇಂಪಾರ್ಟೆಂಟ್ ಟಾಪಿಕ್. ಒನ್ ಈಸ್ ನ್ಯೂರಲ್ ಕೋಆರ್ಡಿನೇಷನ್ ಇನ್ ಅನಿಮಲ್ಸ್, ಸೆಕೆಂಡ್ ಒನ್ ಈಸ್ ಕೆಮಿಕಲ್ ಕೋಆರ್ಡಿನೇಷನ್ ಇನ್ ಪ್ಲಾಂಟ್ಸ್, ಅಂಡ್ ಥರ್ಡ್ ಒನ್ ಕೆಮಿಕಲ್ ಕೋಆರ್ಡಿನೇಷನ್ ಇನ್ ಅನಿಮಲ್ಸ್. ಓಕೆ, ಒಂದು ಶಾರ್ಟ್ ಲೆಕ್ಚರ್ ಇದೆ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ನಿಮ್ಗೇನಾದರೂ ಪಾಸ್ ಬೇಕು ಅಂತ ಹೇಳಿದ್ರೆ ಪಾಸ್ ತಗೊಳ್ಳಿ, ನೆಕ್ಸ್ಟ್ ಅದನ್ನು ರೆಸ್ಯೂಮ್ ಮಾಡಿ, ಅಂದರೆ ಕಂಟಿನ್ಯೂ ಮಾಡಿ. ಓಕೆ, ನೋಡುವಾಗ ನೋಟ್ಸ್ ಮಾಡ್ಕೊಳ್ಳಿ. ಡಯಾಗ್ರಾಮ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. 2 ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಆರ್ ಹಿಯರ್ ಇನ್ ದಿಸ್ ಚಾಪ್ಟರ್. ಒನ್ ಈಸ್ ದ ಸೆಕ್ಷನ್ ಆಫ್ ಹ್ಯೂಮನ್ ಬ್ರೈನ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ದ ಸ್ಟ್ರಕ್ಚರ್ ಆಫ್ ನ್ಯೂರಾನ್. ಈ 2 ಡಯಾಗ್ರಾಮ್ಸ್ಗಳನ್ನ ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ. ಸೊ ಲೆಟ್ ಸ್ಟಾರ್ಟ್. ಓಕೆ, ದ ವೆರಿ ಫಸ್ಟ್ ಟಾಪಿಕ್ ವಿ ಆರ್ ಸ್ಟಡಿಂಗ್ ಟುಡೇ. ದ ಕ್ವೆಶನ್ ಈಸ್ ಹಿಯರ್. ಓಕೆ, ಯು ಕ್ಯಾನ್ ಆನ್ಸರ್ ಫಾರ್ ದಿಸ್ ಒನ್. Who's controlling our bodily activities? Okay, there are many activities being happen inside our body. ನಮ್ಮ ಬಾಡಿಯಲ್ಲಿ ತುಂಬ ಆಕ್ಟಿವಿಟೀಸ್ಗಳು ನಡೀತಾ ಇರುತ್ತೆ, ಅಥವಾ ನಾವು ಫಿಸಿಕಲ್ ಆಗಿ ಆಕ್ಟಿವಿಟಿಯನ್ನು ಶೋ ಮಾಡ್ತಾ ಇರ್ಬೋದು. ಓಕೆ, ಆಲ್ ಕೈಂಡ್ ಆಫ್ ದೀಸ್ ಆಕ್ಟಿವಿಟೀಸ್ ಆರ್ ಕಂಟ್ರೋಲ್ಡ್ ಬೈ ಸಮಥಿಂಗ್ ಎಲ್ಸ್. ಆ ಸಮಥಿಂಗ್ ಯಾವುದು ಆಗಿದ್ರೆ ಓಕೆ, ಅದನ್ನು ತಿಳ್ಕೊಬೇಕು. ಸೊ ಲಾಸ್ಟ್ ಲೆಕ್ಚರ್ಲಿ ನಾವು ತಿಳ್ಕೊಳ್ತಾ ಇದ್ದೋ ಲೈಫ್ ಪ್ರಾಸೆಸ್ ಅಲ್ಲಿ ದೇರ್ ಆರ್ ಡಿಫ್ರೆಂಟ್ ಪ್ರಾಸೆಸಸ್ ಆರ್ ದೇರ್, including the nutrition, respiration, transportation and excretion. Okay, they are responsible for the essential for the survival of living organisms. ನಾವು ಬದುಕೋದಕ್ಕೆ ಕಾರಣನೇ ಆ ಲೈಫ್ ಪ್ರೊಸೆಸ್ಗಳು. ಸೊ ಲೈಕ್ ವೈಸ್ ಆ ಎಲ್ಲ ಆಕ್ಟಿವಿಟೀಸ್ಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಅಂತಲೇ ನಮ್ಮಲ್ಲಿ ಕಂಟ್ರೋಲಿಂಗ್ ಸಿಸ್ಟಮ್ ಇದೆ. ಆ ಕಂಟ್ರೋಲಿಂಗ್ ಸಿಸ್ಟಮ್ ಯಾವುದು ಆಗಿದ್ರೆ, ಎಸ್, ಇನ್ ಅವರ್ ಬಾಡಿ 2 ಇಂಪಾರ್ಟೆಂಟ್ ಸಿಸ್ಟಮ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲಿಂಗ್ ಅವರ್ ಬಾಡಿಲಿ ಆಕ್ಟಿವಿಟೀಸ್. ನಮ್ಮಲ್ಲಿ ಎಲ್ಲ ರೀತಿಯ ಬಾಡಿಲಿ ಆಕ್ಟಿವಿಟೀಸ್ಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು 2 ಇಂಪಾರ್ಟೆಂಟ್ ಸಿಸ್ಟಮ್ಗಳಿದೆ. ಆ 2 ಇಂಪಾರ್ಟೆಂಟ್ ಸಿಸ್ಟಮ್ ಯಾವುದು ಅಂತ ಹೇಳಿದ್ರೆ, ಒನ್ ಈಸ್ ದ ನ್ಯೂರಲ್
and second one is endocrine system. So what are the two systems responsible for controlling the bodily activities, so called control and coordination? They are, one is neural coordination, second one is endocrine system. So neural ante ಹೇಳಿದ್ರೆ ಏನು ಆಗಿದ್ರೆ, the neural in the sense nervous system. Nervous system, you all know that nervous system is usually made of different types of components, whether it is CNS, ANS or PNS. I will explain what are those. Okay, central nervous system, peripheral nervous system, autonomic nervous system, including brain and spinal cord. They are controlling our bodily activities. And second one, endocrine system. Endocrine system, these are the gland system, ductless glands we can say. ಅಂದರೆ ಇವುಗಳು ಗ್ಲ್ಯಾಂಡ್ ಸಿಸ್ಟಮ್ಗಳಾಗಿರುತ್ತೆ, ಗ್ರಂಥಿಗಳಿಂದ ಆಗಿರುತ್ತೆ. ಇವುಗಳಲ್ಲಿ ಯಾವುದೇ ಥರ ಡಕ್ಟ್ ಇರಲ್ಲ. ದೇ ಆರ್ ಕಂಟ್ರೋಲಿಂಗ್ ಅವರ್ ಬಾಡಿಲಿ ಆಕ್ಟಿವಿಟೀಸ್ ಬೈ ಪ್ರೊಡ್ಯೂಸಿಂಗ್ ಕೆಮಿಕಲ್ಸ್ ಕಾಲ್ಡ್ ಹಾರ್ಮೋನ್ಸ್. ಅವುಗಳು ಹಾರ್ಮೋನ್ಸ್ಗಳನ್ನ ಪ್ರೊಡ್ಯೂಸ್ ಮಾಡೋದ್ರ ಮುಖಾಂತರ ನಮ್ಮ ಬಾಡಿಲಿ ಆಕ್ಟಿವಿಟೀಸ್ಗಳನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಓಕೆ, ಈಗ ನಾನು ಇಲ್ಲಿ ಲೆಸನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಓಕೆ, ಐ ನೀಡ್ ಸಮ್ ಮೆಮೊರಿ. ಓಕೆ, ನನಗೆ ಮೆಮೊರಿ ಬೇಕು. ಇನ್ಫಾರ್ಮೇಷನ್ಗಳೇನಾಗಿರುತ್ತೆ, ಸ್ಟೋರ್ ಆಗಿರುತ್ತೆ. ಎಲ್ಲಿ ಸ್ಟೋರ್ ಆಗಿದೆ? ದೇ ಆರ್ ಸ್ಟೋರ್ಡ್ ಇನ್ ಮೈ ಸೆರೆಬ್ರಲ್ ಕಾರ್ಟೆಕ್ಸ್, ಬ್ರೈನ್ ಅಲ್ಲಿ ಸ್ಟೋರ್ ಆಗಿದೆ. ಓಕೆ, ಸಚ್ ಕೈಂಡ್ ಆಫ್ ಇನ್ಫಾರ್ಮೇಶನ್ ವಿಚ್ ಆರ್ ಗೈನ್ಡ್ ಥ್ರೂ ದ ಸೆನ್ಸರಿ ನ್ಯೂರಾನ್ಸ್ ಫ್ರಮ್ ದ ಎಕ್ಸ್ಟರ್ನಲ್ ಸ್ಟಿಮ್ಯುಲಿ ಆರ್ ವಾಟ್ ಎವರ್ ಇಟ್ ಈಸ್ ವಿಚ್ ಇಸ್ ಸ್ಟೋರ್ಡ್ ಇನ್ ಅವರ್ ಬ್ರೈನ್ ಈಸ್ ಕಾಲ್ಡ್ ಮೆಮೊರಿ. ಸೊ ಮೆಮೊರಿ ಅಂತ ಹೇಳ್ತೀವಿ. ಆ ಮೆಮೊರಿ ಏನಿದೆ ಅದು ಕೂಡ ಎಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ? ಬ್ರೈನ್ ಅಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ. ಜೊತೆಗೆ ವಿ ಆರ್ ಗೋಯಿಂಗ್ ಟು ಯೂಸ್ ದಟ್ ಮೆಮೊರಿ ವೆನ್ ಎವರ್ ವಿ ರಿಕ್ವೈರ್. ನಮಗೆ ಯಾವಾಗ ಬೇಕೋ ಅದನ್ನ ಏನ್ ಮಾಡ್ತೀವಿ, ಅದನ್ನ ನೆನೆಸ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ಎನಿಹೌ ಅವರ್ ಬಾಡಿಲಿ ಆಕ್ಟಿವಿಟೀಸ್ ಆರ್ ಕಂಟ್ರೋಲ್ಡ್ ಬೈ ಟೂ ಇಂಪಾರ್ಟೆಂಟ್ ಸಿಸ್ಟಮ್. ಒನ್ ಈಸ್ ದ ನ್ಯೂರಲ್ ಸಿಸ್ಟಮ್, second one is the endocrine system. Neural system is usually made of, that is nothing but nervous system, made of three different components of nervous system, including the brain, spinal cord, cranial nerves, spinal nerves, sympathetic nervous system, parasympathetic nervous system, everything that comprises here. When it comes to endocrine system, these are also called gland system, right? Exocrine and also endocrine glands anta kelirtira. Okay, exocrine ante helidre duct gland. They releases the chemical substances called enzymes. But endocrine glands, these are the glands which releases the chemicals in the form of hormones and that reaches the target organ through the blood, not through the duct. Okay, so adana ನಾವು gland system ಅಂತ ಹೇಳ್ತೀವಿ, endocrine system ಅಂತ ಹೇಳ್ತಾ ಹೋಗ್ತೀವಿ. Okay, next when it comes to the another topic here, very important key terminologies we have to know. ಈ ಇಂಪಾರ್ಟೆಂಟ್ ಚಾಪ್ಟರ್ ಅಲ್ಲಿ ಕೆಲವು ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ಗಳು ನಮಗೆ ಗೊತ್ತಿರಬೇಕು. ಸೊ ಯಾವ್ಯಾವುದು ಹಾಗಿದ್ರೆ ಕೀ ಟರ್ಮಿನಾಲಜೀಸ್ಗಳು? ಎಸ್, ಫಸ್ಟ್ ಒನ್ ಇಸ್ ಸೆನ್ಸರಿ ಆರ್ಗನ್ಸ್. ವಾಟ್ ಈಸ್ ದಟ್? ಸೆನ್ಸರಿ ಆರ್ಗನ್ಸ್ ಆರ್ ಸೆನ್ಸ್ ಆರ್ಗನ್ಸ್. ಹೌ ಮೆನಿ ಸೆನ್ಸ್ ಆರ್ಗನ್ಸ್ ಆರ್ ಪ್ರೆಸೆಂಟ್ ಇನ್ ಅವರ್ ಬಾಡಿ? ನಮ್ಮ ಬಾಡಿಯಲ್ಲಿ ಎಷ್ಟು ಸೆನ್ಸ್ ಆರ್ಗನ್ಸ್ಗಳಿದೆ? ಪಂಚೇಂದ್ರಿಯಗಳು ಅಂತ ಕೇಳಿರ್ತೀರ, 5 ಇಂದ್ರಿಯಗಳಿರುತ್ತೆ. ಸೊ ಜಸ್ಟ್ ಫೋಕಸ್ ದಿಸ್ ಪರ್ಟಿಕ್ಯುಲರ್ ವರ್ಡ್, sense organ or sensory organs. The main function of sense organ is to receive the stimulus from the external environment. Okay, avugala kelsa enante helidre just to receive the stimulus. Okay, you can say sense organs are the organs. Okay, what kind of organs? You must say that they are the specialized organs. They are the specialized organs which are usually made of sensory neurons, made of sensory neurons. ಯಾವುದರಿಂದ ಆಗಿರುತ್ತೆ? ಸೆನ್ಸರಿ ನ್ಯೂರಾನ್ಸ್ ಇಂದ ಆಗಿರುತ್ತೆ. And what is their function? Their function is to receive the impulses or receive the stimuli from the external environment. Okay, to receive the stimulus. Okay, or stimuli you can say. Okay, look at here. What are sense organs? Sense organs are the specialized organs which are usually made of sensory neurons, which are specialized to receive the impulses or stimuli from the external environment. You know that 5 sense organs are present in our body. What are they? They are eyes, ears, tongue, nose and skin. ಹೌದಲ್ವಾ? ಈ ಎಲ್ಲದರ ಫಂಕ್ಷನ್ ನೆನ್ಪಿಟ್ಕೊಳ್ಳಿ ಹೇಗಿದೆ ಅಂತ ಹೇಳ್ಬಿಟ್ಟು. ಐಸ್ ಇದೆ. Eyes function is to receive the sight.
ಓಕೆ, ಅಂದ್ರೆ ನೋಟವನ್ನು ಏನ್ ಮಾಡುತ್ತೆ, ಗ್ರಹಿಸುತ್ತೆ ಅದು. ಓಕೆ, ದ ಐಸ್ ಇಸ್ ರೆಸ್ಪಾನ್ಸಿಬಲ್ ಟು ರಿಸೀವ್ ದ ಸೈಟ್, ರಿಸೀವ್ ಮಾತ್ರ ಮಾಡುತ್ತೆ ಅದು. ಓಕೆ, ನೋಟವನ್ನ ರಿಸೀವ್ ಮಾಡುತ್ತೆ. ಸೆಕೆಂಡ್ ಒನ್ ಹಿಯರ್ಸ್ ಇದೆ, ದೇರ್ ಫಂಕ್ಷನ್ ಈಸ್ ಟು ರಿಸೀವ್ ದ ಸೌಂಡ್, ಅದು ಸೌಂಡ್ ಅನ್ನ ಮಾತ್ರ ರಿಸೀವ್ ಮಾಡುತ್ತೆ. ಲೈಕ್ ವೈಸ್ ದ ನೋಸ್, ಇಟ್ ರಿಸೀವ್ಸ್ ದ ಸ್ಮೆಲ್ ಆರ್ ದ ಓಡರ್. ಟಂಗ್ ಇಸ್ ದೇರ್, it receives the taste, it detects the taste. And when it comes to the skin, it also receives different types of external stimuli. Idu kuda receive madutte. So sense organs are the specialized organs which are made of sensory neurons specialized to receive the stimulus from the external stimuli. There are 5 sense organs present in our body. ಓಕೆ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಕಾನ್ಸೆಪ್ಟ್ಗಳಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ದ ಸೆಕೆಂಡ್ ಒನ್, ಸ್ಟಿಮ್ಯುಲಿ. ವಾಟ್ ಈಸ್ ದಟ್? ಇಟ್ ಈಸ್ ಅ ಥಿಂಗ್ ಆರ್ ಎನಿ ಕೈಂಡ್ ಆಫ್ ಈವೆಂಟ್ ದಟ್ ಅಕರ್ಸ್ ಇನ್ ದ ನೇಚರ್. ಓಕೆ, ನೇಚರಲ್ಲಿ ಏನಾದರೂ ಒಂದು ಆಗ್ತಿರುತ್ತೆ ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಟೆಂಪರೇಚರ್. ಓಕೆ, ಸೊ ಒನ್ಸ್ ದ ಟೆಂಪರೇಚರ್ ಡ್ರಾಪ್ಸ್ ಡೌನ್, ಟೆಂಪರೇಚರ್ ಕಡಿಮೆ ಆದಾಗ ಏನಾಗುತ್ತೆ, ಅವರ್ ಬಾಡಿ ಸ್ಟಾರ್ಟೆಡ್ ಟು ಶಿವರ್, ನಾವು ನಡುಗೋದಕ್ಕೆ ಶುರು ಮಾಡ್ತಾ ಹೋಗ್ತೀವಿ. ಸೊ ಹಿಯರ್, which is the stimuli, which one is the response? Okay, stimuli is the temperature and response is shivering of our body is the response. See there, what is stimuli here? Stimuli is a thing or event. Stimuli is a thing, okay, or event, okay, that causes the response in living organisms. Which causes the response in living organism. ಇದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ರೆಸ್ಪಾನ್ಸ್ ಅನ್ನ ಕಾಸ್ ಮಾಡುತ್ತೆ. ಆದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೋಣ, ಸ್ಟಿಮ್ಯುಲಿ ಈಸ್ ಎ ಥಿಂಗ್ ಆರ್ ಈವೆಂಟ್ ದಟ್ ಅಕರ್ಸ್ ಇನ್ ದ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಅಕರ್ಸ್ ಇನ್ ದ ಎಕ್ಸ್ಟರ್ನಲ್ ಆರ್ ಇಂಟರ್ನಲ್ ಎನ್ವಿರಾನ್ಮೆಂಟ್. ಯು ಕ್ಯಾನ್ ಸೇ ಜಸ್ಟ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. Okay, so this is stimuli. There are many stimuli. So one example I have given. Later I will give more. Yaudun example kote temperature. You can say that is heat is also a stimuli. Touch is also a stimuli. So whatever it is which is causing the physical change in an organism is called stimuli. When it comes to receptors anta helidre enu? These are the cells or any organs present in our body which receives the stimulus. They are called receptors. See, in our body, most of the sense organs are the receptors. ನಮ್ಮ ಬಾಡಿಯಲ್ಲಿ ಸೆನ್ಸ್ ಆರ್ಗನ್ಸ್ಗಳು ರೆಸೆಪ್ಟಾರ್ ತರ ಆಕ್ಟ್ ಮಾಡುತ್ತೆ. ಯಾಕೆಂದ್ರೆ ಸೆನ್ಸ್ ಆರ್ಗನ್ ಫಂಕ್ಷನ್ ಏನಾಗಿರುತ್ತೆ, ದೇರ್ ಫಂಕ್ಷನ್ ಇಸ್ ಟು ರಿಸೀವ್ ದ ಸ್ಟಿಮ್ಯುಲಿ. ಓಕೆ, ಎನಿ ಆರ್ಗನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಅವರ್ ಬಾಡಿ which are responsible for receiving the stimulus, they are called receptors. So that we can write receptors anta helidre, these are the cells or organs which receive the stimuli. ಅದು ಸ್ಟಿಮ್ಯುಲಿ ಏನು ಮಾಡುತ್ತೆ, ರಿಸೀವ್ ಮಾಡುತ್ತೆ. ಓಕೆನಾ? ಎಕ್ಸಾಂಪಲ್ ಕೊಡ್ತಾ ಹೋಗೋಣ ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ಗಸ್ಟೇಟರಿ ರೆಸೆಪ್ಟಾರ್ಸ್, ಆಲ್ಫ್ಯಾಕ್ಟರಿ ರೆಸೆಪ್ಟಾರ್ಸ್, ಫೋನೋರೆಸೆಪ್ಟಾರ್ಸ್, ಫೋಟೋರೆಸೆಪ್ಟಾರ್ಸ್ ಅಂತ ತುಂಬ ಇರುತ್ತೆ. ಸೊ ದೀಸ್ ರೆಸೆಪ್ಟಾರ್ಸ್ ಆರ್ ವೆರಿ ಸ್ಪೆಸಿಫಿಕ್ ಇನ್ ದೇರ್ ಫಂಕ್ಷನ್ಸ್. ದೇ ರಿಸೀವ್ ಓನ್ಲಿ ಒನ್ ಕೈಂಡ್ ಆಫ್ ಸ್ಟಿಮ್ಯುಲಿ. ಒಂದೊಂದು ಥರದ ಸ್ಟಿಮ್ಯುಲಿಯನ್ನ ಮಾತ್ರ ಏನು ಮಾಡುತ್ತೆ, ಅದು ರಿಸೀವ್ ಮಾಡ್ಕೊಳ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಒನ್, ರೆಸ್ಪಾನ್ಸ್. ಆಸ್ ಐ ಸೆಡ್, ಇಟ್ಸ್ ಅ ಫಿಸಿಕಲ್ ಬಿಹೇವಿಯರ್ ಆಫ್ any organism towards the stimuli, or physical behavior or physical change of an organism towards the stimuli is called response. I'm just writing, response is a physical change or behavior of an organism towards what? Towards the stimuli. Now, I hope you understood these 4 important terminologies. ಈ 4 ಟರ್ಮಿನಾಲಜೀಸ್ಗಳು ಇವಾಗ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಮತ್ತೊಮ್ಮೆ ಹೇಳ್ತೀನಿ. ಮೊದಲನೇದು ಸೆನ್ಸ್ ಆರ್ಗನ್ಸ್, ಪಂಚೇಂದ್ರಿಯಗಳು. ದೀಸ್ ಆರ್ ದ ಸ್ಪೆಷಲೈಸ್ಡ್ ಆರ್ಗನ್ಸ್ ವಿಚ್ ಆರ್ ಮೇಡ್ ಆಫ್ ಸೆನ್ಸರಿ ನ್ಯೂರಾನ್ಸ್ ರೆಸ್ಪಾನ್ಸಿಬಲ್ ಫಾರ್ ರಿಸೀವಿಂಗ್ ದ ಸ್ಟಿಮ್ಯುಲಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಎನ್ವಿರಾನ್ಮೆಂಟ್. ಓಕೆ, ಸೆಕೆಂಡ್ ಒನ್, ಸ್ಟಿಮ್ಯುಲಿ. These
or the things or the events. Okay, stimuli is a thing or event that occurs in the external environment. ಹೊರಗಡೆ ಆಗ್ತಾ ಇರುತ್ತೆ. So you can say any changes that occurs in the external environment is called stimuli. Sometimes it may be internal as well. ನಮ್ಮ ಒಳಭಾಗದಲ್ಲೂ ಕೆಲವು ಸಲ ಏನಾಗ್ಬೋದು, ಸ್ಟಿಮ್ಯುಲಸ್ಗಳು ಆಗ್ಬೋದು. ಅದನ್ನ ಇಂಟರ್ನಲ್ ಸ್ಟಿಮ್ಯುಲಸ್ ಅಂತ ಹೇಳ್ತಾ ಹೋಗ್ತೀವಿ. ಯು ಕ್ಯಾನ್ ಸೇ a thing or event that occurs in the external environment or any changes that occurs in the environment which causes the response in living organism is called stimuli. Next, receptors. Receptors anta helidre enu? These are the cells, organs which are specialized to receive the stimuli. Stimuli ಅನ್ನ ರಿಸೀವ್ ಮಾಡ್ಕೊಳ್ಳಿಕ್ಕೆ ಸ್ಪೆಷಲೈಸ್ ಆಗಿರೋ ಸೆಲ್ಸ್ ಗಳಿಗೆ ನಾವು ಏನಂತ ಹೇಳ್ತೀವಿ, ರೆಸೆಪ್ಟಾರ್ಸ್ ಅಂತ ಹೇಳ್ತೀವಿ. ದೇರ್ ಆರ್ ಮೆನಿ, ದೇ ಆರ್ ವೆರಿ ಸ್ಪೆಸಿಫಿಕ್ ಇನ್ ದೇರ್ ಫಂಕ್ಷನ್. ಓಕೆ, ನೆಕ್ಸ್ಟ್ ರೆಸ್ಪಾನ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಆಕ್ಟ್, ಇಟ್ ಈಸ್ ಅನ್ ಆಕ್ಟ್. ಓಕೆ, ಇದೊಂದು ಆಕ್ಷನ್ ಆಗಿರುತ್ತೆ. ಯಾವ ತರ? ಇಟ್ ಈಸ್ ಅ ಫಿಸಿಕಲ್ ಚೇಂಜ್, ಇಟ್ಸ್ ಅ ಫಿಸಿಕಲ್ ಚೇಂಜ್ ಆರ್ ಬಿಹೇವಿಯರ್ ಆಫ್ an organism towards the stimuli is called response. You can say response to stimuli. Response to stimuli. It is one of the most important characteristics of living organism. Living organism ಗಳಲ್ಲಿ ಪ್ರಮುಖ ಲಕ್ಷಣ ಆಗಿರುತ್ತೆ. ಓಕೆ, ಸೊ ಯು ಕಾಂಟ್ ಗೆಟ್ ಎನಿ ರೆಸ್ಪಾಂಡ್ ಫ್ರಮ್ ಎ ಸ್ಟೋನ್. ಒಂದು ಕಲ್ಲಿಂದ ನೀವು ಯಾವುದೇ ತರ ರೆಸ್ಪಾಂಡ್ ಅನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ರೆಸ್ಪಾಂಡ್ ಫ್ರಮ್ ದ ಲಿವಿಂಗ್ ಆರ್ಗ್ಯಾನಿಸಮ್. ದೇ ಆರ್ ಶೋಯಿಂಗ್ ದ ರೆಸ್ಪಾನ್ಸ್ towards the stimuli because they have receptors to receive that and they have some muscles to show the physical changes. Okay, yes, these are the terminologies. And when it comes to the receptors, I was talking about this one. Receptors andre enu anta gottagide nimge. So adenante helidre they are responsible for receiving the stimuli. Stimuli anna receive ಮಾಡುತ್ತೆ. Okay, ಹಾಗಿದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ರೆಸೆಪ್ಟಾರ್ಸ್ಗಳು ಯಾವ್ಯಾವುದು ತಿಳ್ಕೋಣ. ಫಸ್ಟ್ ಒನ್ ಈಸ್ ಫೋಟೋ ರೆಸೆಪ್ಟಾರ್ಸ್. ಆಸ್ ದ ನೇಮ್ ಇಂಡಿಕೇಟ್ಸ್, ಫೋಟೋ ಇನ್ ದ ಸೆನ್ಸ್ ಲೈಟ್. ಫೋಟೋ ಅಂತ ಹೇಳಿದ್ರೆ ಏನು? ಲೈಟ್ ಅಂತ ಅರ್ಥ. ದೀಸ್ ರೆಸೆಪ್ಟಾರ್ಸ್ ಆರ್ ಸೆನ್ಸಿಟಿವ್ ಟು ಲೈಟ್. ಲೈಟ್ಗೆ ಅದು ಸೆನ್ಸಿಟಿವ್ ಆಗಿರುತ್ತೆ. ದೇ ಶೋ ರೆಸ್ಪಾನ್ಸಸ್ ಟುವರ್ಡ್ಸ್ ದ ಲೈಟ್. ಯು ಕ್ಯಾನ್ ಸೇ ದೇ ಶೋ ರೆಸ್ಪಾನ್ಸ್ towards the light, towards the light, and also they will activate only in the presence of light. Okay, example, eyes. ನಮ್ಮ ಕಣ್ಣುಗಳಿದೆ ಇವಾಗ. ಓಕೆ, ಯು ಕಾಂಟ್ ಸಿ ಎನಿಥಿಂಗ್ ಇನ್ ದ ಡಾರ್ಕ್. ಕತ್ತಲಲ್ಲಿ ಅಂದ್ರೆ ಡಾರ್ಕ್ ಆಗಿದ್ರೆ ನಿಮ್ಗೆ ಏನು ಕಾಣಿಸಲ್ಲ. ಯಾಕೆ ಅಂತ ಹೇಳಿದ್ರೆ ಐಸ್ ಆರ್ ಯೂಶುವಲಿ ಫೋಟೋ ಆಕ್ಟಿವೇಟೆಡ್ ಆರ್ಗನ್ಸ್. ಲೈಟ್ ಇದ್ರೆ ಮಾತ್ರ, ಇವುಗಳಿಗೆ ಲೈಟ್ ಸೆನ್ಸಿಟಿವ್ ಅಂತ ಹೇಳ್ತೀವಿ. ಬೆಳಕು ಇದ್ರೆ ಮಾತ್ರ ಕಣ್ಣುಗಳು ವರ್ಕ್ ಆಗುತ್ತೆ, ಇಲ್ಲ ಅಂದ್ರೆ ಅದು ವರ್ಕ್ ಆಗಲ್ಲ. ಓಕೆ, ಕಣ್ಣಲ್ಲೂ ಕೂಡ ಎರಡು ತರ ರೆಸೆಪ್ಟಾರ್ಸ್ಗಳಿದೆ. ಯಾವ್ದಿರ್ಬೋದು? ರಾಡ್ಸ್ ಅಂಡ್ ಕೋನ್ಸ್ ಅಂತ ಕೇಳಿರ್ಬೋದು ನೀವು. ವಾಟ್ ಆರ್ ದೇ? ದೇ ಆರ್ ಕಾಲ್ಡ್ ರಾಡ್ಸ್ ಅಂಡ್ ಕೋನ್ಸ್. ರಾಡ್ಸ್ ಅಂಡ್ ಕೋನ್ಸ್, ದೀಸ್ ಆರ್ ದ ಟೂ ರೆಸೆಪ್ಟಾರ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಅವರ್ ಐಸ್. They usually present in the innermost layer of the eye called retina, especially in the part of fovea. ಓಕೆ, ಆ ಪಾರ್ಟ್ ಅಲ್ಲಿ ಇರುತ್ತೆ. ಬ್ಲೈಂಡ್ ಸ್ಪಾಟ್ ಅಂತ ಹೇಳ್ತೀವಿ, ಅದ್ರ ಕೆಳಭಾಗದಲ್ಲಿ ಇರುತ್ತೆ. ಸೊ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ರಿಸೀವಿಂಗ್ ದ ಲೈಟ್ ಅಂಡ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಡಿಟೆಕ್ಟಿಂಗ್ ದ ಕಲರ್. ಒಂದು ಕಲರ್ನ ಏನ್ ಮಾಡುತ್ತೆ? ಡಿಸ್ಟಿಂಗ್ವಿಶ್ ಮಾಡುತ್ತೆ. ಇನ್ನೊಂದು ಏನ್ ಮಾಡುತ್ತೆ? ಕಲರ್ನ ಡಿಸ್ಟಿಂಗ್ವಿಶ್ ಮಾಡಲ್ಲ. ಓಕೆ, ಯು ಕ್ಯಾನ್ ಸೇ ದಟ್. ಸೊ ಕೋನ್ಸ್ ಅಂತ ಏನಿರುತ್ತೆ, ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಸೆನ್ಸಿಟಿವ್ ಟು ಕಲರ್. ದೇ ಕ್ಯಾನ್ ಸಿ ದ ಬ್ರೈಟ್ನೆಸ್ ಆಫ್ ಲೈಟ್. ಬ್ರೈಟ್ ಲೈಟ್ ಅನ್ನ ನೋಡುತ್ತೆ, ಜೊತೆಗೆ ಕಲರ್ನ ಡಿಸ್ಟಿಂಗ್ವಿಶ್ ಮಾಡುತ್ತೆ. ಸೊ ದೀಸ್ ಏನಿರುತ್ತೆ ರಾಡ್ಸ್, ದೀಸ್ ಆರ್ ಸೆನ್ಸಿಟಿವ್ ಟು ಡಿಮ್ ಲೈಟ್ ಅಂಡ್ ಕ್ಯಾನ್ ನಾಟ್ ಡಿಸ್ಟಿಂಗ್ವಿಶ್ ದ ಕಲರ್. ಯು ಕ್ಯಾನ್ ಸೇ ರಾಡ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಅಬ್ಸರ್ವಿಂಗ್ ಆರ್ ವಾಚಿಂಗ್ ಸಮಥಿಂಗ್ ಇನ್ ಡಿಮ್ ಲೈಟ್. ಓಕೆ, ಡಿಮ್ ಅಲ್ಲಿ ಮಾತ್ರ ಏನಾಗಿರುತ್ತೆ? ಅದು ವರ್ಕ್ ಆಗುತ್ತೆ. ಇದನ್ನ ಬಂತ ಹೇಳಿದ್ರೆ ಅದು ಕೋನ್ಸ್ಗಳು, ದೇ ಯೂಶುವಲಿ ರೆಸ್ಪಾನ್ಸಿಬಲ್ ಫಾರ್ ವಾಟ್? ಅಬ್ಸರ್ವಿಂಗ್ ಆರ್ ವಾಚಿಂಗ್ ದ ಬ್ರೈಟ್ ಲೈಟ್. ಬ್ರೈಟ್ ಲೈಟ್ ಅನ್ನ ನೋಡೋದಿಕ್ಕೆ ಏನ್ ಮಾಡುತ್ತೆ? ಅದು ಸಹಾಯ ಮಾಡುತ್ತೆ. ಅಂಡ್ ಆಲ್ಸೋ ರಾಡ್ಸ್ ಕ್ಯಾನ್ ನಾಟ್ ಡಿಸ್ಟಿಂಗ್ವಿಶ್ ದ ಕಲರ್. ಅದು ಕಲರ್ನ ಡಿಸ್ಟಿಂಗ್ವಿಶ್ ಮಾಡಲ್ಲ. ಲೈಕ್ ವೈಸ್ ಹಿಯರ್ ದೇ ಕ್ಯಾನ್ ಡಿಸ್ಟಿಂಗ್ವಿಶ್ ದ ಕಲರ್. ಓಕೆ, ಕಲರ್ನ ಏನ್ ಮಾಡುತ್ತೆ? ಅಬ್ಸರ್ವ್ ಮಾಡುತ್ತೆ. ನಾವ್ ಯು ಕಮ್ ಟು ನೋ ದಟ್ ಕಲರ್ ಬ್ಲೈಂಡ್ನೆಸ್ ಅಂತ ಕೇಳಿದೀರಾ? ಯಾರಲ್ಲಿ ಕೋನ್ಸ್ಗಳ
ಸಂಖ್ಯೆ ಕಡಿಮೆ ಇರುತ್ತೋ, ಈ ರೆಸೆಪ್ಟಾರ್ಗಳು ಕಡಿಮೆ ಇದ್ರೆ ದೇ ಆರ್ ನಾಟ್ ಏಬಲ್ ಟು ಡಿಸ್ಟಿಂಗ್ವಿಶ್ ದ ಕಲರ್ಸ್. ರೆಡ್ ಕೋನ್ಸ್, ಗ್ರೀನ್ ಕೋನ್ಸ್ ಅಂತ ಕೆಲವು ಇರುತ್ತೆ. ಅವುಗಳಲ್ಲಿ ಯಾವುದಾದ್ರೂ ಕಡಿಮೆ ಆಯಿತು ಅಂತ ಹೇಳಿದ್ರೆ ದೇ ಕಾಂಟ್ ಡಿಸ್ಟಿಂಗ್ವಿಶ್, ಕಲರನ್ನು ಅವರು ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ಬರಲ್ಲ. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ಫೋಟೋ ರೆಸೆಪ್ಟಾರ್ಸ್. ದೇ ಯೂಶಲಿ ಪ್ರೆಸೆಂಟ್ ಇನ್ ಅವರ್ ಐಸ್. We can say rods and cones. One is sensitive to dim light, another one is sensitive to bright light. One cannot distinguish the color, another one can distinguish the color. Okay, when it comes to the second one, phonoreceptors. See, the name itself indicating phono. Phone, it is nothing but tele. Tele in the sense sound. Tele in the sense sound. So you can observe here phonoreceptors. These are the receptors which are present in our ears, responsible for detecting the sound. It detects the sound. You can say receives or detect the sound. ಇದು ಸೌಂಡ್ ಅನ್ನ ಡಿಟೆಕ್ಟ್ ಮಾಡುತ್ತೆ, ರಿಸೀವ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ದ olfactory receptors. Olfactory, where they located in our body. ಎಲ್ಲಿ ಲೊಕೇಟ್ ಆಗಿರುತ್ತೆ? ದೇ ಯೂಶಲಿ ಪ್ರೆಸೆಂಟ್ ಇನ್ ಅವರ್ ನೋಸ್. ನಮ್ಮ ನೋಸ್ನಲ್ಲಿ ಇರುತ್ತೆ. ಇನ್ಸೈಡ್ ಅವರ್ ನೋಸ್ ದೇರ್ ಇಸ್ ಎ nasal cavity, right? Nasal cavity is usually lined by the epithelium. ಅಲ್ಲೊಂದು ಎಪಿಥೀಲಿಯಂ ಇರುತ್ತೆ, ಮ್ಯೂಕಸ್ ಪ್ರೊಡ್ಯೂಸಿಂಗ್ ಎಪಿಥೀಲಿಯಂ. ದೇ ಆಲ್ಸೋ ಕಂಟೈನ್ olfactory receptors and olfactory nerves which receives the and which detects the odor. ಅದು ಓಡರ್ ಅನ್ನ ಅಂದ್ರೆ ಸ್ಮೆಲ್ ಅನ್ನ ಡಿಟೆಕ್ಟ್ ಮಾಡುತ್ತೆ, ರಿಸೀವ್ ಮಾಡುತ್ತೆ. ಒನ್ಸ್ ದೇ ಹ್ಯಾವ್ ರಿಸೀವ್ ಮಾಡಾದ್ಮೇಲೆ ದೇ ಸೆಂಡ್ ದಟ್ ಪರ್ಟಿಕ್ಯುಲರ್ ಸ್ಮೆಲ್ ಟುವರ್ಡ್ಸ್ ದ ಬ್ರೈನ್ ಫಾರ್ ದ ಇಂಟರ್ಪ್ರಿಟೇಷನ್ ಥ್ರೂ ದ olfactory nerves. olfactory nervesಗಳ ಮುಖಾಂತರ ಬ್ರೈನ್ಗೆ ಸೆಂಡ್ ಮಾಡುತ್ತೆ. ಸೊ ಯು ಕ್ಯಾನ್ ಸೇ olfactory receptors are usually present in our nose and they're responsible for detecting what? Detecting the odor. Detecting the odor or the smell. ಸ್ಮೆಲ್ ಅನ್ನ ಡಿಟೆಕ್ಟ್ ಮಾಡುತ್ತೆ. ಓಕೆ, ಸೊ ನಿಮಗೆ ಗೊತ್ತಿರುತ್ತೆ ಇವಾಗ ಹ್ಯೂಮನ್ಸ್ ಮತ್ತೆ ಡಾಗ್ಸ್ ಕಂಪೇರ್ ಮಾಡಿದ್ರೆ ಸ್ಮೆಲ್ಲಿಂಗ್ ಕೆಪಾಸಿಟಿ ಯಾವುದಕ್ಕೆ ಜಾಸ್ತಿ ಇರುತ್ತೆ? ಸೊ ಡಾಗ್ಸ್ಗಳಿಗೆ ಜಾಸ್ತಿ ಇರುತ್ತೆ. ಬಿಕಾಸ್ olfactory receptors more in the nose of dogs when compared to the nose of humans. ನಮ್ಮ ನೋಸ್ಗಳಿಗೆ ಕಂಪೇರ್ ಮಾಡಿದ್ರೆ ಡಾಗ್ಸ್ಗಳ ನೋಸಿನಲ್ಲಿ olfactory nervesಗಳು ಜಾಸ್ತಿ ಇರುತ್ತೆ, ರೆಸೆಪ್ಟರ್ಗಳು ಜಾಸ್ತಿ ಇರುತ್ತೆ. ಸೊ ದಟ್ ದೇ ಕ್ಯಾನ್ ಡಿಟೆಕ್ಟ್ ದ ಓಡರ್ ಫಾಸ್ಟರ್ than humans. Okay, next, gustatory receptors. Usually they present and located in the depressions of tongue. ನಮ್ಮ ಟಂಗ್ ಅಲ್ಲಿ ತುಂಬಾ ಡಿಪ್ರೆಷನ್ಸ್ಗಳಿರುತ್ತೆ, ಕುಹುರಗಳಿರುತ್ತೆ. ಸೊ ಅಲ್ಲಿ ಯಾವ್ದಿರುತ್ತೆ? ಗಸ್ಟೇಟರಿ ರೆಸೆಪ್ಟಾರ್ಸ್ಗಳಿರುತ್ತೆ. ದೇ ಯೂಶಲಿ ಪ್ರೆಸೆಂಟ್ in our tongue. They're responsible for detecting the taste. They detect the taste. Taste ಅನ್ನ ಡಿಟೆಕ್ಟ್ ಮಾಡುತ್ತೆ. They receive the taste. ಓಕೆ, ನಾವೇನಾದ್ರೂ ಫುಡ್ ಅನ್ನ ತಿನ್ಬೇಕು ಅಂತ ಹೇಳಿದ್ರೆ ಫಸ್ಟ್ ನಮ್ಮನ್ನು ಅಟ್ರಾಕ್ಟ್ ಮಾಡೋದು ಯಾವುದು? ಕಲರ್. ಓಕೆ, ಸೀದೆ ಮೀನ್ಸ್ ಫೋಟೋ ರೆಸೆಪ್ಟಾರ್ಸ್. ಅದೇನು ಸೌಂಡ್ ಮಾಡಲ್ಲ ಫುಡ್ಗಳು. ಓಕೆ, ಸ್ವೀಟ್ ಇದೆ ಅಂತ ತಿಳ್ಕೊಳ್ಳೋಣ. ಯಾವುದೋ ಒಂದು ಬೇಕರಿಗೆ ಹೋಯ್ತು ಅಂತ ಹೇಳಿದ್ರೆ ಆ ಬೇಕರಿ ಇವಾಗ ಸ್ವೀಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಏನಾಗಿರುತ್ತೆ? ಆರ್ಟಿಫ್ಯಾಕ್ಟ್ ಆಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ. ಫಸ್ಟ್ ನಮ್ಮನ್ನು ಅಟ್ರಾಕ್ಟ್ ಮಾಡೋದು ಕಲರ್ಸ್. ಫೋಟೋ ರೆಸೆಪ್ಟರ್ಸ್ ಆರ್ ರಿಸೀವಿಂಗ್ ದ ಸೈಟ್, ಓಕೆ, ವಿತ್ ದ ಹೆಲ್ಪ್ ಆಫ್ ಲೈಟ್. ಸೆಕೆಂಡ್ ಒನ್ olfactory receptors. ನಾವು ಅಲ್ಲಿಗೆ ಹೋದ್ಮೇಲೆ ನಾವು ಯಾವುದಾದ್ರೂ ಒಂದು ಫುಡ್ ಅನ್ನ ತಿನ್ಬೇಕು ಅಂತ ಹೇಳಿದ್ರೆ ಸೆಕೆಂಡ್ ಸ್ಟಿಮ್ಯುಲಿ ಯಾವುದು ಗೊತ್ತಾ? ದಟ್ ಈಸ್ ನಥಿಂಗ್ ಬಟ್ ದ ಸ್ಮೆಲ್. ಆ ಸ್ಮೆಲ್ ಚೆನ್ನಾಗಿದೆಯಾ ಅಂತ ನೋಡ್ತೀವಿ. ಓಕೆ, ಓಡರ್ನ ತೆಗೆದುಕೊಳ್ತೀವಿ. ನೆಕ್ಸ್ಟ್, ಸ್ಮೆಲ್ ಚೆನ್ನಾಗಿದೆ ಹಾಗಂತ ಡೈರೆಕ್ಟ್ ಆಗಿ ನಾವು ಅದನ್ನು ತಿನ್ಬಿಡಲ್ಲ. ಫಸ್ಟ್ ವಿ ಆರ್ ಗೋಯಿಂಗ್ ಟು ಟೇಸ್ಟ್ ಇಟ್. ಅದನ್ನು ಸ್ವಲ್ಪ ಟೇಸ್ಟ್ ಮಾಡ್ತಾ ಹೋಗ್ತೀವಿ ವಿತ್ ದ ಹೆಲ್ಪ್ ಆಫ್ ವಾಟ್? ಟಂಗ್. ಆ ಟೇಸ್ಟ್ ಗೊತ್ತಾಗಬೇಕಲ್ಲ ನಿಮಗೆ. ಎಸ್, that is detecting. Andre gustatory receptors are detecting the taste which are present in the depressions of our tongue, and once we have tasted that, immediately within a fraction of a second we come to know that. Okay, hege anta helidre again gustatory nerves which are carrying the taste towards the brain, and the brain is going to be interpret within a fraction of a second. adana interpret ಮಾಡಿ ಏನು ಮಾಡುತ್ತೆ? ಅದನ್ನ ಡಿಸಿಷನ್ ಕೊಡುತ್ತೆ. ನೆಕ್ಸ್ಟ್, thermoreceptors. As the name indicates, thermo means temperature or the heat. It's nothing but temperature
temperature or heat. You can say response towards the temperature or response towards the heat. Okay, so now we are talking about the receptors. These are the cells or the organ which are responsible for detecting the temperature, which detect the temperature or heat. ಈಗ ನಮಗೆ ಚಳಿ ಆಗ್ತಿದೆ ಅಂದ್ರೆ ಗೊತ್ತಾಗುತ್ತೆ. ಯು ಕ್ಯಾನ್ ಈಸಿಲಿ ಸೆನ್ಸ್ ದ ಕೋಲ್ಡ್ನೆಸ್ ಆಫ್ ಯುವರ್ ಸರೌಂಡಿಂಗ್ಸ್. ಆಗುತ್ತಾ? ಎ ಸಿ ರೂಮಲ್ಲಿ ಇದ್ರೆ ಇಮ್ಮಿಡಿಯೇಟ್ ಆಗಿ ಗೊತ್ತಾಗುತ್ತೆ ನಾನು ಎ ಸಿ ರೂಮಲ್ಲಿ ಇದ್ದೀನಿ ಅಂತ. ಸೊ ಒನ್ಸ್ ಯು ಸ್ಟೆಪ್ ಔಟ್ ಆಫ್ ಯುವರ್ ಆಫೀಸ್ ಆರ್ ಫ್ರಮ್ ದ ಹೋಮ್, ಅಲ್ಲಿಂದ ಹೊರಗಡೆ ಹೋದ್ರೆ ಅಂಡರ್ ಸನ್ ಯು ಕಮ್ ಟು ನೋ ದಟ್, ಸೂರ್ಯನ ಬೆಳಕಿನ ಕೆಳಭಾಗದಲ್ಲಿ ಗೊತ್ತಾಗುತ್ತೆ ಯು ಆರ್ ಫೇಸಿಂಗ್ ಸಮ್ ಹಾಟ್ನೆಸ್ ಇನ್ ಯುವರ್ ಸರೌಂಡಿಂಗ್. ಸುತ್ತ ಬಿಸಿ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ಬಟ್ ಹೌ? ಬಿಕಾಸ್ ದೀಸ್ ಥರ್ಮೋರೆಸೆಪ್ಟಾರ್ಸ್ ಆರ್ ಪ್ರೆಸೆಂಟ್ ಇನ್ ಅವರ್ ಸ್ಕಿನ್. ಎಲ್ಲಿರುತ್ತೆ? ದೇ ಆರ್ ಪ್ರೆಸೆಂಟ್ ಇನ್ ಅಂಡ್ ಆನ್ ಅವರ್ ಸ್ಕಿನ್. ಆನ್ ಅವರ್ ಸ್ಕಿನ್, ಸ್ಕಿನ್ನ ಮೇಲ್ಭಾಗದಲ್ಲಿ ಇರುತ್ತೆ. ಇದ್ರ ಜೊತೆಗೆ ಇದೊಂದೇ ಅಲ್ಲ, pain receptors, touch receptors, they are usually present in our skin. They're responsible for receiving the pain as well as the touch or any other kind of sensitivity. Understood? So now we have studied types of receptors. Photoreceptors detects the light. Phonoreceptors, they detect the sound. Olfactory receptors, they detect the odor or smell, usually located in our nose. Next, gustatory receptors, they're present in the depressions of our tongue and responsible for detecting the taste. Okay, taste buds anta heltivi. Likewise, thermoreceptors, they're usually present and located in and on our skin, responsible for detecting the temperature, sensing the temperature. Okay, these are the different types of receptors. Next, when it comes to the next topic, the nervous system, we are talking about neural coordination, that is also called nervous system in human. First components ಬಗ್ಗೆ ತಿಳ್ಕೊಳ್ಳೋಣ, divisions ಗಳ ಬಗ್ಗೆ ತಿಳ್ಕೊಬೇಕು. In humans and including higher vertebrates, okay, higher vertebrates ಅಂತ ಹೇಳಿದ್ರೆ ಎಸ್ಪೆಷಲಿ ಇವಾಗ ಮ್ಯಾಮಲ್ಸ್ ಅನ್ನು ಮಾತ್ರ ತೆಗೆದುಕೊಳ್ತಾ ಹೋಗೋಣ. ಓಕೆ, nervous system is broadly categorized into 3 divisions. nervous system ಅಲ್ಲಿ 3 divisions ಗಳಿರುತ್ತೆ. ಓಕೆ, ಯಾವ್ಯಾವುದು ಅಂತ ಇಲ್ಲಿದೆ, ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬಿಫೋರ್ ದ್ಯಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ನರ್ವಸ್ ಸಿಸ್ಟಮ್. ನರ್ವಸ್ ಸಿಸ್ಟಮ್ ಇಸ್ ಎ ಕಾಂಪ್ಲೆಕ್ಸ್ ನೆಟ್ವರ್ಕ್ ಆಫ್ ನ್ಯೂರಾನ್ಸ್ which are specialized to carry the impulses in the form of electrical signals. In the form of electrical signals. I will repeat the definition. Nervous system is a complex network of neurons. ಇದು ಇಂಟ್ರಿಕೇಟ್ಲಿ ಅರೇಂಜ್ಡ್ ನ್ಯೂರಾನ್ಸ್ ಗಳಿಂದ ಆಗಿರುತ್ತೆ. ಓಕೆ, ತುಂಬಾ ನ್ಯೂರಾನ್ಸ್ ಗಳಿಂದ ಆಗಿರುತ್ತೆ. ಮಿಲಿಯನ್ಸ್ ಆಫ್ ನ್ಯೂರಾನ್ಸ್ ಆರ್ ಪ್ರೆಸೆಂಟ್ ಇನ್ ಅವರ್ ನರ್ವಸ್ ಸಿಸ್ಟಮ್ ಅಂಡ್ ವಿಚ್ ಆರ್ ಸ್ಪೆಷಲೈಸ್ಡ್ ಟು ಕ್ಯಾರಿ ದ ಮೆಸೇಜಸ್, that is nothing but information or impulses, and from the brain and the spinal cord. ಇಲ್ಲಿ ಎರಡು ವರ್ಡ್ ಅನ್ನ ಯೂಸ್ ಮಾಡಿದ್ದೀನಿ, ಮೆಸೇಜಸ್ ಟು ಅಂಡ್ ಫ್ರಮ್ ದ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್. ಡಿಫರೆಂಟ್ ಆರ್ಗನ್ಸ್ ಇಂದ ಬ್ರೈನ್ ಮತ್ತೆ ಸ್ಪೈನಲ್ ಕಾರ್ಡ್ಗೆ, ಸ್ಪೈನಲ್ ಕಾರ್ಡ್ ಮತ್ತೆ ಬ್ರೈನ್ ಇಂದ ಡಿಫರೆಂಟ್ ಆರ್ಗನ್ಸ್ ಗಳಿಗೆ ಏನು ಮಾಡುತ್ತೆ, ಇದು ಮೆಸೇಜ್ ಅನ್ನ ಕ್ಯಾರಿ ಮಾಡುತ್ತೆ. ಹಾಗಾಗಿ ನೀವು ಸಿಂಪಲ್ ಆಗಿ ಹೇಳ್ಬೋದು, ಇಟ್ಸ್ ಅ ಕಾಂಪ್ಲೆಕ್ಸ್ ನೆಟ್ವರ್ಕ್ ಆಫ್ ನ್ಯೂರಾನ್ಸ್ ವಿಚ್ ಆರ್ ಸ್ಪೆಷಲೈಸ್ಡ್ ಟು ಕ್ಯಾರಿ ದ ಮೆಸೇಜಸ್ ಟು ಅಂಡ್ ಫ್ರಮ್ ದ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್. ಇನ್ಫಾರ್ಮೇಶನ್ ನ ಕ್ಯಾರಿ ಮಾಡುತ್ತೆ ಇನ್ ದ ಫಾರ್ಮ್ ಆಫ್ ವಾಟ್? ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕಲ್ ಇಂಪಲ್ಸಸ್. ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕಲ್ impulses or signals, you can say signals, electrical signals anta heltivi. Next, nervous system divisions ನೋಡೋಣ. There are 3 categories, 3 divisions are there. So one is central nervous system, second one is peripheral nervous system, and third one is autonomic nervous system. Okay, so we can say central nervous system as CNS, okay, CNS, and peripheral nervous system is also called PNS. Autonomic nervous system is also called ANS. Okay, nervous system is broadly categorized into 3 divisions: central nervous system, peripheral nervous system, autonomic nervous system. Now you may ask me, sir, on what basis we are classifying, categorizing the nervous system into 3 divisions? ಯಾವ ಬೇಸಿಸ್ ಮೇಲೆ ಅದನ್ನ ನಾವು ಕ್ಯಾಟಗರೈಸ್ ಮಾಡ್ತಾ ಇದ್ದೀವಿ? ವಿ ಆರ್
categorizing on the basis of their location and their function. ಆರ್ಗನೈಸೇಷನ್ ಅಂಡ್ ಫಂಕ್ಷನ್ ಎಲ್ಲಿ ಇರುತ್ತೆ ಇದು ನಮ್ಮ ಬಾಡಿಯಲ್ಲಿ ಮೊದಲನೇದು. ಸೆಕೆಂಡ್ ಒನ್, ಅವುಗಳ ಫಂಕ್ಷನ್ ಏನಿರುತ್ತೆ, ಆ ಎರಡು ಬೇಸಿಸ್ ಮೇಲೆ ನಾವು ಅದನ್ನ ಏನ್ ಮಾಡ್ತಾ ಇದ್ದೀವಿ, ಕ್ಲಾಸಿಫೈ ಮಾಡ್ತಾ ಇದ್ದೀವಿ. ಸೊ ಲೆಟ್ ಅಸ್ ಸ್ಟಡಿ ಒನ್ ಬೈ ಒನ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಆಸ್ ದ ನೇಮ್ ಇಂಡಿಕೇಟ್ಸ್, central, so means that is present and located in the central axis of our body. ನಮ್ಮ ಬಾಡಿಯ ಸೆಂಟ್ರಲ್ ಆಕ್ಸಿಸ್ ಅಲ್ಲಿ ಇರುತ್ತೆ. ಯು ನೋ ದಟ್. ವಾಟ್ ಆರ್ ದ ಕಾಂಪೊನೆಂಟ್ಸ್ ಆಫ್ ನರ್ವಸ್ ಸಿಸ್ಟಮ್ ಪ್ರೆಸೆಂಟ್ ಇನ್ ಯುವರ್ ಬಾಡಿ ಇನ್ ದ ಎಕ್ಸಾಕ್ಟ್ ಸೆಂಟ್ರಲ್ ಆಕ್ಸಿಸ್? ಸೆಂಟ್ರಲ್ ಆಕ್ಸಿಸ್ ಅಲ್ಲಿ ಇರೋದು ಯಾವುದು? ಎಸ್, ದೇ ಆರ್ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್, ರೈಟ್? ಯು ಕ್ಯಾನ್ ಈಸಿಲಿ ರೈಟ್ ದೇರ್ ಆರ್ ಟೂ ಡಿಫರೆಂಟ್ ಪಾರ್ಟ್ಸ್, ಕಾಂಪೊನೆಂಟ್ಸ್ under central nervous system, which is located in the central axis of our body. They are called brain and spinal cord. You can say central nervous system anta heladre, they are usually present in the central axis of our body. Axis of our body. Okay. So next, what are the two components of central nervous system or CNS? Yes, one is brain and second one is spinal cord. You know that brain is usually located in the head region and protected by the natural helmet called cranium or the skull. Illi the head region alli brain. So likewise, the spinal cord, it's a tubular part extended. So by the base of, from the base of the brain called medulla oblongata. It's the extension of medulla oblongata. And it is also protected by one more bony structure that is called vertebral column. ಅದು ವರ್ಟಿಬ್ರಲ್ ಕಾಲಮ್ ಏನಾಗಿರುತ್ತೆ, ಬ್ಯಾಕ್ ಬೋನ್ ಅಂತ ಹೇಳ್ತೀವಿ, ಅದು ಪ್ರೊಟೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡೋಣ ಇವಾಗ. ಪೆರಿಫೆರಲ್ ನರ್ವಸ್ ಸಿಸ್ಟಮ್, ಇಟ್ ಇಸ್ ಆಲ್ಸೋ ಕಾಲ್ಡ್ PNS. ಓಕೆ, ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಎರಡು ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ಗಳಿದೆ. ಯಾವ್ಯಾವುದು? ಎಸ್, ಇಟ್ ಕಂಪ್ರೈಸಸ್ ಕ್ರೇನಿಯಲ್ ನರ್ವ್ಸ್ ಅಂಡ್ ಸ್ಪೈನಲ್ ನರ್ವ್ಸ್. ಕ್ರೇನಿಯಲ್ ನರ್ವ್ಸ್ ಅಂಡ್ ಸ್ಪೈನಲ್ ನರ್ವ್ಸ್. ಸೊ ಓಕೆ, ವಾಟ್ ಆರ್ ದೀಸ್? ಕ್ರೇನಿಯಲ್ ನರ್ವ್ಸ್ ಅಂತ ಹೇಳಿದ್ರೆ ನರ್ವ್ಸ್ ವಿಚ್ ಆರ್ ಅರೈಸ್ ಫ್ರಮ್ ದ ಕ್ರೇನಿಯಂ ಆರ್ ದ ಬ್ರೈನ್. ಬ್ರೈನ್ ಇಂದ ಅಥವಾ ಕ್ರೇನಿಯಂ ಪಾರ್ಟ್ ಇಂದ ಅರೈಸ್ ಆಗಿರೋ ನರ್ವ್ಸ್ ಗಳಿಗೆ ಏನಂತ ಹೇಳ್ತೀವಿ ನಾವು? ಎಸ್, ದೇ ಆರ್ ಕಾಲ್ಡ್ ಕ್ರೇನಿಯಲ್ ನರ್ವ್ಸ್. ಎಸ್ಪೆಷಲಿ ಇನ್ ಮ್ಯಾಮಲ್ಸ್ ದೇರ್ ಆರ್ 12 pairs of cranial nerves are present. 12 pairs of cranial nerves. Okay, when it comes to spinal nerves, usually these are the nerves which are arise from the spinal cord. Spinal cord ಇಂದ ಅರೈಸ್ ಆಗಿದ್ರೆ ಅದನ್ನ ನಾವು ಸ್ಪೈನಲ್ ನರ್ವ್ಸ್ ಅಂತ ಹೇಳ್ತೀವಿ. ಓಕೆ, there are 31 pairs of spinal nerves present in our body. 31 pairs. I will repeat it. Peripheral nervous system. Okay, name meaning ತಿಳ್ಕೊಬೇಕು ಇವಾಗ. ಸೊ ಹೆಸರಲ್ಲಿ ಇದೆ ಇವಾಗ peripheral. They usually present in the peripheral region of our body. Central ಅಲ್ಲಿ ಹೇಳಿದು, they are located in the central axis of our body. Likewise, the peripheral nervous system is usually located in the peripheral region of our body. ನಮ್ಮ ಬಾಡಿಯ peripheral region ಅಲ್ಲಿ ಏನಾಗಿರುತ್ತೆ, and they usually connect with different vital organs. Vital organs ಗಳಿಗೆ ಏನಾಗಿರುತ್ತೆ, ಅದು ಕನೆಕ್ಟ್ ಆಗಿರುತ್ತೆ. vital organs ಅಂತ ಹೇಳಿದ್ರೆ ಯಾವುದು? ಲಿವರ್, ಹಾರ್ಟ್ ಆರ್ ಕಿಡ್ನಿ ಆರ್ ದ ಲಂಗ್ಸ್, ಈ ಇಂಪಾರ್ಟೆಂಟ್ ಆರ್ಗನ್ಸ್ ಗಳಿಗೆ ಅದು ಕನೆಕ್ಟ್ ಆಗಿರುತ್ತೆ. ಸೊ ಕ್ರೇನಿಯಲ್ ನರ್ವ್ಸ್ ಅಂಡ್ ಸ್ಪೈನಲ್ ನರ್ವ್ಸ್. ಕ್ರೇನಿಯಲ್ ನರ್ವ್ಸ್ ಅಂತ ಹೇಳಿದ್ರೆ ನರ್ವ್ಸ್ ವಿಚ್ ಆರ್ ಅರೈಸ್ ಫ್ರಮ್ ದ cranium or the brain. Brain ಇಂದ ರೈಸ್ ಆಗಿರೋದು. There are 12 pairs of cranial nerves present in mammals. I'm talking about mammals. Okay. Next, spinal nerves. Nerves which are arise from the spinal cord and get connected with the two different vital organs again. Okay. And we will talk about the spinal nerves later. They're responsible for providing the reflex action. ಓಕೆ, ಆ್ಯಕ್ಷನ್ ಅಂತ ಹೇಳಿದ್ರೆ ಅದರಲ್ಲಿ ಬರುತ್ತೆ ವಾಲೆಂಟ್ರಿ ಮತ್ತು ಇನ್ವ್ಯಾಲೆಂಟ್ರಿ ಅಂತ ಹೇಳ್ಬಿಟ್ಟು, ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸ್ಪೈನಲ್ ನರ್ವ್ಸ್ 31 pairs ಇರುತ್ತೆ ನಮ್ಮ ಬಾಡಿಯಲ್ಲಿ, ಅಂದರೆ ಮ್ಯಾಮಲ್ಸ್ ಅಲ್ಲಿ. ಓಕೆ, ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ಆಟೋನಾಮಿಕ್ ನರ್ವಸ್ ಸಿಸ್ಟಮ್, ಆಸ್ ದ ನೇಮ್ ಇಂಡಿಕೇಟ್ಸ್, ಆಟೋನಾಮಿಕ್ ನರ್ವಸ್ ಸಿಸ್ಟಮ್, ಇಟ್ ಈಸ್ ನಾಟ್ ಡೈರೆಕ್ಟ್ಲಿ ಕಂಟ್ರೋಲ್ಡ್ ಬೈ ದ ಬ್ರೈನ್. ನಮ್ಮ ಬ್ರೈನ್ ಇದನ್ನ, ಅಂದರೆ ನಮ್ಮಲ್ಲಿ ನಮಗೆ ಕೆಲವು ಕಂಟ್ರೋಲ್ ಆಗದೆ ಇರ್ತಕ್ಕಂಥ ಕೆಲವು ಸಿಚುಯೇಷನ್ಸ್ಗಳಿರುತ್ತೆ, ಆ್ಯಕ್ಷನ್ಸ್ಗಳಿರುತ್ತೆ, ಮಸಲ್ಸ್ಗಳಿರುತ್ತೆ. Okay, have you heard about these two words? Voluntary and involuntary muscles. Voluntary and involuntary actions. Okay, ಆ ಥರ ಇನ್ವ್ಯಾಲೆಂಟ್ರಿ ಆಕ್ಟಿವಿಟೀಸ್ಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಬ್ರೈನ್ ಪಾರ್ಟ್ ಯಾವುದು ಅಂತ ಹೇಳಿದ್ರೆ, ಬ್ರೈನ್ ಪಾರ್ಟ್ ಅಂತ ಹೇಳಲ್ಲ, ನರ್ವಸ್ ಸಿಸ್ಟಮ್ ಯಾವುದು ಅಂತ ಹೇಳಿದ್ರೆ, ವಿ ಕ್ಯಾನ್ ಸೇ ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ದೇ ಆರ್ ಸಿಂಪಥ್ಯಾಟಿಕ್ ನರ್ವಸ್ ಸಿಸ್ಟಮ್ ಅಂಡ್ ಪ್ಯಾರಾಸಿಂಪಥ್ಯಾಟಿಕ್ ನರ್ವಸ್ ಸಿಸ್ಟಮ್.
sympathetic and parasympathetic nervous system. They work exactly opposite to each other. ಎರಡೂ ಕೂಡ ಆಪೋಸಿಟ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಸಿಂಪೆಥೆಟಿಕ್ ನರ್ವಸ್ ಸಿಸ್ಟಮ್, ಓಕೆ, ಸೊ ದಾಟ್ ಡಯಲೇಟ್ ದ ಪ್ಯೂಪಿಲ್, ನಮ್ಮ ಐ ಪ್ಯೂಪಿಲ್ ಅನ್ನ ಡಯಲೈಟ್ ಮಾಡಿದ್ರೆ, ಡಯಲೇಟ್ ಅಂತ ಹೇಳಿದ್ರೆ ಎಕ್ಸ್ಪ್ಯಾಂಡ್ ಮಾಡಿದ್ರೆ, ಸೊ ಒನ್ ಮೋರ್ ಇಸ್ ದೇರ್, ಪ್ಯಾರಾಸಿಂಪೆಥೆಟಿಕ್ ನರ್ವಸ್ ಸಿಸ್ಟಮ್ ದಟ್ ಕಾಂಟ್ರಾಕ್ಟ್ ದ ಐ ಪ್ಯೂಪಿಲ್. ಅದೇ ಐ ಪ್ಯೂಪಿಲ್ ಅನ್ನ ಕಾಂಟ್ರಾಕ್ಟ್ ಮಾಡುತ್ತೆ. ಒನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಡಯಲೈಟಿಂಗ್, another one is responsible for contracting. Opposite. Next, if you are doing any other work, or if you are participating in running race, okay, ತುಂಬಾ ರನ್ನಿಂಗ್ ರೇಸ್ ಓಡ್ತಿರ್ತೀರ ಅಂತ ತಿಳ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ, ಅವರ್ ಬಾಡಿ ಟೆಂಪರೇಚರ್, ಹಾರ್ಟ್ ಬೀಟ್, ಬ್ರೀದಿಂಗ್ ರೇಟ್ ಎಲ್ಲ ಜಾಸ್ತಿ ಆಗುತ್ತೆ. ಸಿ ದೇರ್, all these kind of rates are increasing just because of the sympathetic nervous system that is not under your control. ನಮ್ಮ ಕಂಟ್ರೋಲ್ ಇರೋದಿಲ್ಲ ಅದು. ಬಟ್ one more system is there to bring it back to the original position. ಓಕೆ, ದ ನಾರ್ಮಲ್ ಕಂಡೀಷನ್ಗೆ ತಗೊಂಡ್ಬರ್ಬೇಕು ಅದನ್ನ. ಅಂದರೆ ಹಾರ್ಟ್ ಬೀಟನ್ನು ಕಡಿಮೆ ಮಾಡೋದು, ಹಾರ್ಟ್ ಬೀಟ್ ರೇಟನ್ನು ಕಡಿಮೆ ಮಾಡೋದು, ಅಂದರೆ ನಾರ್ಮಲ್ ಸ್ಟೇಜ್ ತಗೊಂಬರೋದು, ಬ್ರೀದಿಂಗ್ ರೇಟನ್ನು ನಾರ್ಮಲ್ ಮಾಡೋದು. ಅದೇ ಥರ ಏನು ಮಾಡ್ತಾ ಇರುತ್ತೆ, ಬೇರೆ ಬೇರೆ ಆಕ್ಟಿವಿಟೀಸ್ಗಳನ್ನ ಏನು ಮಾಡುತ್ತೆ, ನಾರ್ಮಲ್ ಮಾಡುತ್ತೆ. ಸಿ, ಸೊ ಬೋತ್ ಆರ್ ಎಕ್ಸಾಕ್ಟ್ಲಿ ವರ್ಕಿಂಗ್ ಆಪೋಸಿಟ್ ಟು ಈಚ್ ಅದರ್. ಎರಡೂ ಕೂಡ ಆಪೋಸಿಟ್ ಆಗಿ ವರ್ಕ್ ಮಾಡುತ್ತೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಇವಾಗ. ನರ್ವಸ್ ಸಿಸ್ಟಮ್, ಇಟ್ಸ್ ಎ ಕಾಂಪ್ಲೆಕ್ಸ್ ನೆಟ್ವರ್ಕ್ ಆಫ್ ನ್ಯೂರಾನ್ಸ್ ವಿಚ್ ಆರ್ ಸ್ಪೆಷಲೈಸ್ಡ್ ಟು ಕ್ಯಾರಿ ದ ಮೆಸೇಜಸ್ ಟು ಅಂಡ್ ಫ್ರಮ್ ದ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್. ಓಕೆ, ಅಂಡ್ ಸೆಕೆಂಡ್ ಒನ್, ನರ್ವಸ್ ಸಿಸ್ಟಮ್ ಇಸ್ ಬ್ರಾಡ್ಲಿ ಕೆಟಗರೈಸ್ಡ್ ಇನ್ ಟು 3 divisions. 3 ಡಿವಿಷನ್ಸ್ಗಳಿರುತ್ತೆ. ದೇ ಆರ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಪೆರಿಫೆರಲ್ ನರ್ವಸ್ ಸಿಸ್ಟಮ್, ಆಟೋನಾಮಿಕ್ ನರ್ವಸ್ ಸಿಸ್ಟಮ್. CNS, PNS, ANS. Central nervous system, nervous system which are present in the central axis of our body. They are brain and spinal cord. Peripheral nervous system, they usually arises from the brain and spinal cord and originated in the peripheral region of our body, connected to different vital organs. Vital organs ಅಂದ್ರೆ important organs ಗಳಿಗೆ connect ಆಗುತ್ತೆ. They are of 2 types of nerves. They are, one is cranial nerves, second one is spinal nerves. Nerves which are arises from the brain, nerves which are arises from the spinal cord. 12 pairs of cranial nerves, 31 pairs of spinal nerves. Next one, ANS, as I said, sympathetic and parasympathetic nervous system. They work exactly opposite to each other. One is gonna increases, another one is gonna decreases the activity. Example ಹೇಳಿದ್ರೆ ಏನಂತ ಹೇಳಿದ್ರೆ, ಒಂದು ಹಾರ್ಟ್ ಬೀಟ್ ರೇಟ್ ಅನ್ನ ಜಾಸ್ತಿ ಮಾಡಿದ್ರೆ, ಬ್ರೀದಿಂಗ್ ರೇಟನ್ನು ಜಾಸ್ತಿ ಮಾಡಿದ್ರೆ, ಅಂದರೆ ಸಿಚುವೇಶನ್ಗೆ ತಕ್ಕ ಹಾಗೆ, ಇನ್ನೊಂದೇನು ಮಾಡುತ್ತೆ, ದಟ್ ಈಸ್ ಟ್ರೈಂಗ್ ಟು ಬ್ರಿಂಗ್ ಇಟ್ ಬ್ಯಾಕ್ ಟು ದ ನಾರ್ಮಲ್ ಕಂಡೀಷನ್. ನಾರ್ಮಲ್ ಕಂಡೀಷನ್ಗೆ ತಗೊಂಬರುತ್ತೆ. ಇನ್ನೊಂದು ಐ ಪ್ಯೂಪಿಲ್ ಅನ್ನು ಡೈಲೇಟ್ ಮಾಡಿದ್ರೆ, ಓಕೆ, ಇನ್ನೊಂದೇನು ಮಾಡುತ್ತೆ, ಅನದರ್ ಒನ್ ಈಸ್ ಗೋಯಿಂಗ್ ಟು ಬಿ ಕಾಂಟ್ರಾಕ್ಟ್ ದ ಐ ಪ್ಯೂಪಿಲ್. ಓಕೆ, ಸೊ ದಿಸ್ ಇಸ್ ವಾಟ್ ದ ನರ್ವಸ್ ಸಿಸ್ಟಮ್. ವೆನ್ ಇಟ್ ಕಮ್ಸ್ ಟು ದ ಅನದರ್ ಟಾಪಿಕ್ ಹಿಯರ್, ವೆರಿ ಇಂಪಾರ್ಟೆಂಟ್, ನರ್ವಸ್ ಸಿಸ್ಟಮ್ ಮೇನ್ ಫಂಕ್ಷನ್ಸ್. What are the main functions of nervous system? ಯಾವುದಾದ್ರೂ ಆಗಿರಲಿ, ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಪೆರಿಫೆರಲ್ ನರ್ವಸ್ ಸಿಸ್ಟಮ್, ಆರ್ ಇಟ್ ಮೇ ಬಿ ದ ANS, ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ಅದರದ್ದು ಮೇನ್ ಫಂಕ್ಷನ್ಸ್ ಏನಾಗಿರುತ್ತೆ? ವೆರಿ ಫಸ್ಟ್ ಒನ್, ಕಂಟ್ರೋಲ್ಸ್ ಅವರ್ ಬಾಡಿಲಿ ಆಕ್ಟಿವಿಟೀಸ್. ಎಲ್ಲ ಥರದ ಬಾಡಿಲಿ ಆಕ್ಟಿವಿಟೀಸ್ಗಳು. ಓಕೆ, ದೋ ಸ್ಮೂತ್ ಮಸಲ್ಸ್ ಅಂತ ಕೇಳಿರ್ತೀರಾ ನೀವು. ಓಕೆ, ಸ್ಮೂತ್ ಮಸಲ್ಸ್ ಅಂತ ಹೇಳಿದ್ರೆ ವಿಸರಲ್ ಮಸಲ್ಸ್ ಅಂತ ಹೇಳ್ತೀವಿ, ವಿಚ್ ಆರ್ ನಾಟ್ ಅಂಡರ್ ಅವರ್ ಕಂಟ್ರೋಲ್. ಓಕೆ, ಅವುಗಳಿಗೆ ಇನ್ವಾಲಂಟ್ರಿ ಮಸಲ್ಸ್ ಅಂತ ಹೇಳ್ತೀವಿ. ಅವುಗಳನ್ನು ಕೂಡ ಬ್ರೈನ್ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸಮ್ ಅದರ್ಸ್ ಆರ್ ಯೂಶುವಲಿ ವಾಲಂಟ್ರಿ ಆಕ್ಟಿವಿಟೀಸ್. ಸಿ, ಐ ಆಮ್ ಜಸ್ಟ್ ಮೂವಿಂಗ್ ಮೈ ಹ್ಯಾಂಡ್, ದಿಸ್ ಇಸ್ ಕಾಲ್ಡ್ ಹ್ಯಾಂಡ್ ಗೆಸ್ಚರ್, ಅಂಡ್ ಐ ಆಮ್ ಜಸ್ಟ್ ಸ್ಟ್ಯಾಂಡಿಂಗ್ ಹಿಯರ್, ನಾನು ಇಲ್ಲಿ ನಿಂತಿದ್ದೀನಿ ಅಂತ ಹೇಳಿದ್ರೆ ಬಾಡಿ ಪೋಸ್ಚರ್. ಓಕೆ, ದೀಸ್ ಆರ್ ಆಲ್ ವಾಲಂಟ್ರಿ. ಈ ವಾಲಂಟ್ರಿ ಆಕ್ಟಿವಿಟೀಸ್ಗಳು ಮತ್ತು ಇನ್ವಾಲಂಟ್ರಿ ಆಕ್ಟಿವಿಟೀಸ್ಗಳು ಯಾವುದಾದ್ರೂ ಆಗಿರ್ಬೋದು, ದಟ್ ಈಸ್ ಕಂಟ್ರೋಲ್ಡ್ ಬೈ ದ ನರ್ವಸ್ ಸಿಸ್ಟಮ್. So nervous system controls our bodily activities. So directly or indirectly, you can say. Directly or indirectly. Indirectly. So next, as I said, it controls voluntary and involuntary activities of our body. Bodily activities ಗಳಿಗೆ ಬಂದಾಗ, you can say these are physiological processes. Physiological processes. Okay, like nutrition, respiration. There are many. Nemotaxic center ಅಂತ ಕೇಳಿರ್ಬೋದು ನೀವು. The nemotaxic center is a part of brain responsible for controlling over your respiration. See,
ನಮ್ಮ ರೆಸ್ಪಿರೇಷನ್ನ ಕಂಟ್ರೋಲ್ ಮಾಡಲಿಕ್ಕೆ ಬ್ರೈನಲ್ಲಿ ಒಂದು ಪಾರ್ಟ್ ಇರುತ್ತೆ. ಹಾಗಾಗಿ ಅದೇನು ಮಾಡ್ತಿರುತ್ತೆ, ಫಿಸಿಯಲಾಜಿಕಲ್ ಆಕ್ಟಿವಿಟೀಸ್ಗಳನ್ನು ಕೂಡ ಏನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಬಟ್ ಇಲ್ಲಿ ಪರ್ಟಿಕ್ಯುಲರ್ಗೆ ಬಂದಾಗ ವಾಲೆಂಟ್ರಿ ಆ್ಯಂಡ್ ಇನ್ವಾಲೆಂಟ್ರಿ ಆಕ್ಟಿವಿಟೀಸ್. ಓಕೆ, ಫಾರ್ ಎಕ್ಸಾಂಪಲ್ ಇನ್ಸೈಡ್ ಅವರ್ ಬಾಡಿ ಮೆಟಬಾಲಿಸಮ್ ಇಸ್ ಗೋಯಿಂಗ್ ಆನ್, ಮೆಟಬಾಲಿಸಮ್ ಆಗ್ತಾ ಇದೆ. ಓಕೆ, ಆ್ಯಂಡ್ ಮೆನಿ ಗ್ಲ್ಯಾಂಡ್ಸ್ ಆರ್ ಸೆಕ್ರೀಟಿಂಗ್, ಸಿಂಥಸೈಸಿಂಗ್ ಆ್ಯಂಡ್ ಸೆಕ್ರೀಟಿಂಗ್ ವಾಟ್, ಎಂಜೈಮ್ಸ್ ಆ್ಯಂಡ್ ಹಾರ್ಮೋನ್ಸ್. ಆರ್ ಯು ಏಬಲ್ ಟು ಕಂಟ್ರೋಲ್ ದ್ಯಾಟ್? ನಾವು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗುತ್ತಾ ಆ ಸೆಕ್ರೀಷನ್ಸ್ ಅನ್ನು? ನೋ. ಸಿ, ದಟ್ ಈಸ್ ಕಾಲ್ಡ್ ಇನ್ವಾಲೆಂಟ್ರಿ ಆಕ್ಟಿವಿಟೀಸ್. ದಟ್ ಈಸ್ ಫಿಸಿಯೋಲಾಜಿಕಲ್. ಸೊ ಲೈಕ್ವೈಸ್ ಸಮ್ ಆಫ್ ದೆಮ್ ಆರ್ ರಿಫ್ಲೆಕ್ಸ್ ಆಕ್ಷನ್. Unknowingly we are showing our responses towards external stimuli. So, and walking, running, or moving of your hands, hand gesture, body posture, these are all called voluntary activities. So they are controlling voluntary and involuntary. Voluntary ante helidre under our control, under our control, namma control alli irutte. Movement of your body which are under the control of animals are called voluntary activities. Likewise, involuntary means it is not under our control, not under our control directly. ನಾವೇ ಕಂಟ್ರೋಲ್ ಮಾಡ್ತಾ ಇರೋದು, ಬ್ರೈನ್ ಕಂಟ್ರೋಲ್ ಮಾಡ್ತಾ ಇದೆ, ಬಟ್ ನಾವು ಅದನ್ನ ಡೈರೆಕ್ಟ್ ಆಗಿ ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಇಫ್ ಯು ಸೇ ಸ್ಟಾಪ್, ಗ್ಲ್ಯಾಂಡ್ಸ್ ಆರ್ ನಾಟ್ ಗೋಯಿಂಗ್ ಟು ಬಿ ಸ್ಟಾಪ್ ದ ಸೆಕ್ರೀಷನ್ ಆಫ್ ಎನ್ಸೈಮ್ಸ್. ಅದು ಯಾವತ್ತೂ ಸ್ಟಾಪ್ ಮಾಡಲ್ಲ. ದೇ ಆರ್ ಸಿಂಪ್ಲಿ ಸೆಕ್ರೀಟಿಂಗ್ ದ ಎನ್ಸೈಮ್ಸ್, ರೈಟ್? ಸೊ ಅವುಗಳಿಗೆ ಏನಂತ ಹೇಳ್ತೀವಿ, ಇನ್ವಾಲೆಂಟ್ರಿ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ. ರೆಸ್ಪಾನ್ಸಿಬಲ್ ಫಾರ್ ಮೆಮೊರಿ ಆ್ಯಂಡ್ ದ ಲರ್ನಿಂಗ್, ರೈಟ್? ದ ನರ್ವಸ್ ಸಿಸ್ಟಮ್ ಅಲ್ಲಿ ಮೇನ್ ಪಾರ್ಟ್ ಯಾವುದಿರುತ್ತೆ, ಬ್ರೈನ್ ಇರುತ್ತೆ. ಆ ಬ್ರೈನ್ ಏನು ಮಾಡುತ್ತೆ, ಯೂಶಲಿ ಸ್ಟೋರ್ಸ್ ದ ಮೆಮೊರಿ. ಮೆಮೊರಿ ಅಂತ ಹೇಳಿದ್ರೆ ಏನಾಗಿದೆ, ಎಸ್, ಮೆಮೊರಿ ಇಟ್ ಇಸ್ ಜಸ್ಟ್ ಅನ್ ಇನ್ಫಾರ್ಮೇಶನ್. ಇದನ್ನ ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ. ಎನಿ ಇನ್ಫಾರ್ಮೇಶನ್ ವಿಚ್ ಆರ್ ಗೈನ್ಡ್ ಥ್ರೂ ದ ಸೆನ್ಸರಿ ಆರ್ಗನ್ಸ್ ಆರ್ ಸೆನ್ಸ್ ಆರ್ಗನ್ಸ್. ಸೆನ್ಸ್ ಆರ್ಗನ್ಸ್ಗಳಿಂದ ರಿಸೀವ್ ಮಾಡಿರೋ ಇನ್ಫಾರ್ಮೇಷನ್ಗಳೇನಿರುತ್ತೆ ಅವುಗಳಿಗೆ ನಾವು ಮೆಮೊರಿ ಅಂತ ಹೇಳ್ತೀವಿ. ಬಟ್ ಯಾವ ಥರ ಡಿಫೈನ್ ಮಾಡ್ಬೋದು ಗೊತ್ತಾ ನಿಮಗೆ? ಮೆಮೊರಿ ಅಂದ್ರೇನು? ಮೆಮೊರಿ ಈಸ್ ಅ ಇನ್ಫಾರ್ಮೇಷನ್ ವಿಚ್ ಆರ್ ಗೈನ್ಡ್ ಥ್ರೂ ದ ಸೆನ್ಸ್ ಆರ್ಗನ್ಸ್ ಆ್ಯಂಡ್ ಸ್ಟೋರ್ಡ್ ಇನ್ ದ ಸೆರೆಬ್ರಲ್ ಕಾರ್ಟೆಕ್ಸ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಯೂಸ್ ದ ಸೇಮ್ ವೆನ್ ಎವರ್ ವಿ ರಿಕ್ವೈರ್ಡ್. ನಮಗೆ ಯಾವಾಗ ಬೇಕೋ ಅದನ್ನು ಯೂಸ್ ಮಾಡ್ತಾ ಹೋಗ್ತೀವಿ, ಅದನ್ನೇ ಮೆಮೊರಿ ಅಂತ ಹೇಳೋದು. ಯೂಸ್ ಆಗದೆ ಇದ್ರೆ ಮೆಮೊರಿ ಅಂತ ಹೇಳಲ್ಲ. ಓಕೆ, ಜಸ್ಟ್ ರಿಮೆಂಬರ್ ದ್ಯಾಟ್. ನೆನ್ನೆ ಇದೇ ಟೈಮಲ್ಲಿ ನೀವು ಏನು ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಯುವರ್ ಬ್ರೈನ್ ಇಸ್ ಜಸ್ಟ್ ಥಿಂಕಿಂಗ್ ಓವರ್ ಇಟ್. ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರುತ್ತೆ. ನೆನಪಿಲ್ಲ ಅಂದರೆ ಮೆಮೊರಿ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಎನಿ ಇನ್ಫಾರ್ಮೇಷನ್ ಗೈನ್ಡ್ ಥ್ರೂ ದ ಸೆನ್ಸ್ ಆರ್ಗನ್ಸ್ ಆ್ಯಂಡ್ ಸ್ಟೋರ್ಡ್ ಇನ್ ದ ಸೆರೆಬ್ರಲ್ ಕಾರ್ಟೆಕ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್ ದ ಸೇಮ್ ವೆನ್ ಎವರ್ ವಿ ಆರ್ ರಿಕ್ವೈರಿಂಗ್. ಬೇಕು ಅಂದಾಗ ಯೂಸ್ ಮಾಡಿದ್ರೆ ಮಾತ್ರ ಅದನ್ನು ಮೆಮೊರಿ ಅಂತ ಹೇಳ್ತೀವಿ. ಲರ್ನಿಂಗ್, ಯು ನೋ ದಟ್ ಯು ಆರ್ ಲರ್ನಿಂಗ್ ಅಬೌಟ್ ದ ಬ್ರೈನ್ ಬೈ ಯೂಸಿಂಗ್ ಯುವರ್ ಬ್ರೈನ್ ಓನ್ಲಿ. ನಾವು ಬ್ರೈನ್ ಬಗ್ಗೆ ಬ್ರೈನಿಂದನೇ ತಿಳ್ಕೊಳ್ತಾ ಇದ್ದೀವಿ. ಓಕೆ, ಸೊ ಎನಿಯೋ ದೀಸ್ ಆರ್ ದ ಮೇನ್ ಫಂಕ್ಷನ್ಸ್ ಆಫ್ ವಾಟ್? ನರ್ವಸ್ ಸಿಸ್ಟಮ್. ಐ ವಿಲ್ ರಿಪೀಟ್ ಇಟ್. ಇಟ್ ಕಂಟ್ರೋಲ್ಸ್ ಅವರ್ ಬಾಡಿಲಿ ಆಕ್ಟಿವಿಟೀಸ್ directly, indirectly. They are physiological activities as well. Next, controls voluntary and involuntary activities. Okay, many postures or any other kind of movements, and the movement of the bowel in the sense like elementary canal movement, peristaltic movement, they are the involuntary. Responsible for memory and the learning. So they store the information in their cerebral cortex. Okay, so these are few common functions of our brain. I mean the entire nervous system. When it comes to neuron, now we are talking about the nervous system. It is a complex network of neuron ಅಂತ ಹೇಳಿದೆ. ಓಕೆ, ತುಂಬ ನ್ಯೂರಾನ್ಸ್ಗಳಿರುತ್ತೆ. ಆಗಿದ್ರೆ ನ್ಯೂರಾನ್ ಅಂದರೆ ಏನು? ಎಸ್, ನ್ಯೂರಾನ್ ಇಸ್ ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್. ನಮ್ಮ ನರ್ವಸ್ ಸಿಸ್ಟಮ್ನ ನರವ್ಯೂಹದ ಒಂದು ರಚನಾತ್ಮಕ ಘಟಕ ಅಂತ ಹೇಳ್ತೀವಿ. ಇಟ್ಸ್ ಎ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್. ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಓಕೆ, ಐ ವಿಲ್ ಆಸ್ಕ್ ಯು ಎ ಕ್ವಶನ್. Which is the structural and functional unit of kidney or excretory system? Yes, now you can remember that. Okay, that is called memory, I said. So that is nothing but nephron. Likewise, have you heard about genes? Genes ಬಗ್ಗೆ ಕೇಳಿರ್ತೀರಾ. These are the structural and functional unit of heredity. Heredity in the sense inheritance of characters from one generation to another generation. ಅಂದರೆ ಅಲ್ಲೊಂದು ಸ್ಮಾಲ್ ಯೂನಿಟ್ ಇರುತ್ತೆ ನೋಡಿ. ಓಕೆ, ಯಾವುದೇ ಸಿಸ್ಟಮ್ ಅಲ್ಲೂ ಸ್ಮಾಲ್ ಯೂನಿಟ್ ಇದ್ರೆ ಅದನ್ನು ನಾವೇನಂತ ಹೇಳ್ತೀವಿ? ಫಂಕ್ಷನಲ್ ಯೂನಿಟ್ ಅಂತ ಹೇಳ್ತೀವಿ. ಸೊ ನ್ಯೂರಾನ್ಸ್ ಆರ್ ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್.
ಟೈಪ್ಸ್ ಆಫ್ ನ್ಯೂರಾನ್ಸ್ಗೆ ಬರೋಣ ಇವಾಗ. ಹೌ ಮೆನಿ ಟೈಪ್ಸ್ ಆಫ್ ನ್ಯೂರಾನ್ಸ್ ಆರ್ ದೇರ್? ಯೂಶಲಿ ಬೇಸಿಕಲಿ ದೇರ್ ಆರ್ 3 ಟೈಪ್ಸ್ ಆಫ್ ನ್ಯೂರಾನ್ಸ್. ಓಕೆ, 3 ಥರ ನ್ಯೂರಾನ್ಸ್ಗಳನ್ನು ನಾವು ನೋಡ್ಬೋದು. ಸೊ ದೇ ಆರ್, ಲೆಟ್ ಮಿ ರೈಟ್. ಓಕೆ, ದೇ ಆರ್ ಕಾಲ್ಡ್ ಸೆನ್ಸರಿ ನ್ಯೂರಾನ್ಸ್. ಫಸ್ಟ್ ಒನ್ ಈಸ್ sensory neurons. I hope okay, 1 minute, let me erase it. I can use white only, I guess. Sensory neurons, and second one motor neurons, and third one is, as you said, it's a mixed, or you can say associated neuron. Okay, so now you are able to write what are the 3 different types of neurons. One is sensory neuron, second one is motor neuron, and third one is interneuron, are also called associated neurons. What are they? On what basis we are classifying them? ಯಾವ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡ್ತಾ ಇದೆಯೋ ಅದು ಕೂಡ ಇಂಪಾರ್ಟೆಂಟು. ಓಕೆನಾ? ಅಂದರೆ ವಿ ಆರ್ ಕ್ಲಾಸಿಫೈಯಿಂಗ್ ದ ನ್ಯೂರಾನ್ ಬೇಸ್ಡ್ ಆನ್ ದೇರ್ ಫಂಕ್ಷನ್. ಅವುಗಳ ಫಂಕ್ಷನ್ ಮೇಲೆ ನಾವು ಅದನ್ನು ಕ್ಲಾಸಿಫೈ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಆ ಫಂಕ್ಷನ್ ಏನು? ಸೆನ್ಸರಿ ನ್ಯೂರಾನ್ಸ್, ಆಸ್ ದ ನೇಮ್ ಇಂಡಿಕೇಟ್ಸ್, ಸೆನ್ಸ್ ಆರ್ಗನ್ಸ್ಗಳ ಬಗ್ಗೆ ಹೇಳ್ತಾ ಇದೆ. ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ವಾಟ್? ಸೆನ್ಸ್ ಆರ್ಗನ್ಸ್ ಆರ್ ಯೂಶಲಿ ರೆಸ್ಪಾನ್ಸಿಬಲ್ ಫಾರ್ ರಿಸೀವಿಂಗ್ ದ ಸ್ಟಿಮ್ಯುಲಿ, ಬಟ್ sensory neurons are responsible for carrying the stimuli. They carry the stimuli. I'm just writing here. They carry stimuli. ಅದು ಸ್ಟಿಮ್ಯುಲಿಯನ್ನು ಮಾತ್ರ ಕ್ಯಾರಿ ಮಾಡುತ್ತೆ. ಓಕೆ, ಇಂಪಲ್ಸ್ಗಳನ್ನು ಕ್ಯಾರಿ ಮಾಡ್ತಾ ಇದೆ. ಓಕೆ, ರೆಸೆಪ್ಟಾರಿಂದ ರಿಸೀವ್ ಮಾಡಿ ಅದೇ ಸ್ಟಿಮ್ಯುಲಸ್ಗಳನ್ನು ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ಗೆ ಕ್ಯಾರಿ ಮಾಡೋ ನ್ಯೂರಾನ್ಸ್ಗಳಿರುತ್ತಲ್ಲ, ಅವುಗಳಿಗೆ ಸೆನ್ಸರಿ ನ್ಯೂರಾನ್ಸ್ ಅಂತ ಹೇಳ್ತೀವಿ. ಸೆನ್ಸರಿ ನ್ಯೂರಾನ್ಸ್ ಆರ್ ದ ನ್ಯೂರಾನ್ಸ್ ವಿಚ್ carries the information or the stimuli from the receptors to the spinal cord or the brain. Likewise, motor neurons, as the name indicates, motor in the sense it is an act. ಇದೊಂದು ಆಕ್ಟ್, ಫಿಸಿಕಲ್ ಚೇಂಜ್ ಅಂತ ಹೇಳ್ತಾ ಹೋಗ್ತೀವಿ, ಬಿಹೇವಿಯರ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ನಾವು ಮೋಟಾರ್ ನ್ಯೂರಾನ್ಸ್ ಆರ್ ದ ನ್ಯೂರಾನ್ಸ್ ವಿಚ್ ಕ್ಯಾರಿ ದ ಮೆಸೇಜ್ ಆರ್ ರೆಸ್ಪಾನ್ಸ್. ಸಿ ಹಿಯರ್, ಸೆನ್ಸರಿ ನ್ಯೂರಾನ್ಸ್ ಆರ್ ಕ್ಯಾರಿಂಗ್ ಸ್ಟಿಮ್ಯುಲಿ, ಅದು ಸ್ಟಿಮ್ಯುಲಿಯನ್ನು ಮಾತ್ರ ಕ್ಯಾರಿ ಮಾಡ್ತಾ ಇದೆ. ಲೈಕ್ ವೈಸ್ ಮೋಟಾರ್ ನ್ಯೂರಾನ್ಸ್ ಆರ್ ಜಸ್ಟ್ ಕ್ಯಾರಿಯಿಂಗ್ ದ ರೆಸ್ಪಾನ್ಸಸ್ ಆರ್ ದ ಮೆಸೇಜ್. ಆ ಮೆಸೇಜ್ ಅನ್ನು ಕ್ಯಾರಿ ಮಾಡ್ಬೇಕು ಇವಾಗ. ಸೊ ದೀಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಯಿಂಗ್ ದ ವಾಟ್? ರೆಸ್ಪಾನ್ಸ್ ಅನ್ನ ಕ್ಯಾರಿ ಮಾಡುತ್ತೆ. ಓಕೆ, ಲೈಕ್ ವೈಸ್ associated neurons, so usually present in the spinal cord and also present in between the 2 components. ಸೊ ಅಸೋಸಿಯೇಟೆಡ್ ಅಂತ ಹೇಳಿದ್ರೆ ಇಂಟರ್ ನ್ಯೂರಾನ್ಸ್ ಅಂತ ಹೇಳ್ತೀವಿ. ಇಂಟರ್ ನ್ಯೂರಾನ್ಸ್ ಅಂತಾನೆ ಹೇಳ್ತೀವಿ. ದೇ ಯೂಶಲಿ ಕನೆಕ್ಟ್ ಬೋತ್ ದ ಸೆನ್ಸರಿ ನ್ಯೂರಾನ್ ಅಂಡ್ ಮೋಟಾರ್ ನ್ಯೂರಾನ್. ಇವೆರಡನ್ನೂ ಏನು ಮಾಡುತ್ತೆ? ಕನೆಕ್ಟ್ ಮಾಡುತ್ತೆ. ಆ್ಯಂಡ್ ಯೂಶಲಿ ಇಟ್ ಈಸ್ ಟ್ರಾನ್ಸ್ಮಿಟ್ಟಿಂಗ್ ದ ಸ್ಟಿಮ್ಯುಲಿ ಟು ದ ರೆಸ್ಪಾನ್ಸ್. ಆ ಸ್ಟಿಮ್ಯುಲಿಯನ್ನು ಬ್ರೈನ್ ಅಥವಾ ಸ್ಪೈನಲ್ ಕಾರ್ಡ್ ಒಂದು ಸಲ ರಿಸೀವ್ ಮಾಡ್ಕೊಂಡ್ಮೇಲೆ ಈಗ ಇನ್ನೊಂದು ನ್ಯೂರಾನ್ಗೆ ಏನು ಮಾಡಬೇಕು? ಅದನ್ನು ಕ್ಯಾರಿ ಮಾಡಬೇಕು. ಅವೆರಡರ ಮಧ್ಯೆ ಒಂದು ಬ್ರಿಡ್ಜ್ ಇರುತ್ತಲ್ಲ. ಸೊ ಯು ಕ್ಯಾನ್ ಸೇ ಅಸೋಸಿಯೇಟೆಡ್ ನ್ಯೂರಾನ್ಸ್ ಆಕ್ಟ್ ಆಸ್ ಬ್ರಿಡ್ಜ್ ಇನ್ ಬಿಟ್ವೀನ್ ಸೆನ್ಸರಿ ನ್ಯೂರಾನ್ ಆ್ಯಂಡ್ ದ ಮೋಟಾರ್ ನ್ಯೂರಾನ್. ಇವೆರಡರ ಮಧ್ಯದಲ್ಲಿ ಅದೇನು ಮಾಡುತ್ತೆ? ಬ್ರಿಡ್ಜ್ ಥರ ಆ್ಯಕ್ಟ್ ಮಾಡುತ್ತೆ. ಸೊ ನೌ ಯು ಆರ್ ಏಬಲ್ ಟು ರೈಟ್ 3 marks ಕ್ವಶನ್. ಆನ್ಸರ್ನ ಬರಿಬೋದು ಇವಾಗ ನೀವು. ಯಾವ್ಯಾವುದು? ವಾಟ್ ಆರ್ ನ್ಯೂರಾನ್ಸ್? ನ್ಯೂರಾನ್ಸ್ ಆರ್ ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್. ಓಕೆ, ವಾಟ್ ಆರ್ ದ 3 different types of neurons? ನ್ಯೂರಾನ್ಸ್ ಅಲ್ಲಿ 3 ಥರ ಇರುತ್ತೆ. ಯಾವ್ಯಾವುದು? ಸೆನ್ಸರಿ ನ್ಯೂರಾನ್ಸ್, ಮೋಟಾರ್ ನ್ಯೂರಾನ್ಸ್ ಅಂಡ್ ಅಸೋಸಿಯೇಟೆಡ್ ನ್ಯೂರಾನ್ಸ್ ಆರ್ ಇಂಟರ್ ನ್ಯೂರಾನ್ಸ್. ಸೆನ್ಸರಿ ನ್ಯೂರಾನ್ಸ್ ಅಂತ ಹೇಳಿದ್ರೆ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಂಗ್ ದ ವಾಟ್? ಸ್ಟಿಮ್ಯುಲಿ ಫ್ರಮ್ ರೆಸೆಪ್ಟರ್ಸ್ ಟು ದ ಸ್ಪೈನಲ್ ಕಾರ್ಡ್ ಆರ್ ದ ಬ್ರೈನ್. ಸ್ಟಿಮ್ಯುಲಿಯನ್ನು ಮಾತ್ರ ಕ್ಯಾರಿ ಮಾಡುತ್ತೆ. ಲೈಕ್ ವೈಸ್ ದ ಮೋಟಾರ್ ನ್ಯೂರಾನ್ಸ್ ಆರ್ ದ ನ್ಯೂರಾನ್ಸ್ ವಿಚ್ ಕ್ಯಾರಿ ದ ರೆಸ್ಪಾನ್ಸ್ ಫ್ರಮ್ ಬ್ರೈನ್ ಆರ್ ಸ್ಪೈನಲ್ ಕಾರ್ಡ್ ಟು ದ ಎಫೆಕ್ಟಾರ್ಗೆ ಕ್ಯಾರಿ ಮಾಡುತ್ತೆ. ನಾನು ನೆಕ್ಸ್ಟ್ ಹೇಳ್ತೀನಿ ರೆಸೆಪ್ಟಾರ್ ಮತ್ತು ಎಫೆಕ್ಟಾರ್ಗೂ ಡಿಫ್ರೆನ್ಸ್ ಏನಿದೆ ಅಂತ ಹೇಳ್ಬಿಟ್ಟು. ಅಸೋಸಿಯೇಟೆಡ್ ನ್ಯೂರಾನ್ಸ್ ದೇ ಯೂಶಲಿ ಕನೆಕ್ಟ್ಸ್ ಬೋತ್ ಸೆನ್ಸರಿ ಆ್ಯಂಡ್ ದ ಮೋಟಾರ್ ನ್ಯೂರಾನ್, ಆ್ಯಕ್ಟ್ ಆಸ್ ಎ ಬ್ರಿಡ್ಜ್ ಇನ್ ಬಿಟ್ವೀನ್ ದೇಮ್. ಅವೆರಡರ ಮಧ್ಯದಲ್ಲಿ ಬ್ರಿಡ್ಜ್ ಥರ ಆ್ಯಕ್ಟ್ ಮಾಡುತ್ತೆ ಅಥವಾ ಸೇತುವೆ ಥರ ಆ್ಯಕ್ಟ್ ಮಾಡುತ್ತೆ. ಅಂಡರ್ಸ್ಟುಡ್? ಎಸ್, ದಿಸ್ ಈಸ್ ದ ನ್ಯೂರಾನ್. And when it comes to the structure of neuron, very important, they're going to ask this question for 3 to 4 marks. 3 to 4 marks ಕೇಳ್ತಾರೆ. Question is very simple. Draw a neat label diagram of
neuron. 2 marks. Explain the structure of neuron along with labeled diagram. 3 to 4 marks. ಸೊ ಡಯಾಗ್ರಾಮ್ನ ಕಲ್ತ್ರೆ ಈಸಿಯಾಗಿ ನೀವು ಎಕ್ಸ್ಪ್ಲನೇಷನ್ ಮಾಡೋದು ಕಲಿಬೋದು, ನಿಮಗೆ ಲೇಬಲ್ ಗೊತ್ತಿರಬೇಕು. ಓಕೆನಾ? ಸೊ ನೌ ಲೆಟ್ ಅಸ್ ಸ್ಟಡಿ one by one. Okay, what are the different parts present in neuron? Neuron is a structural and functional unit of nervous system. Now, it's the longest cell present in our body. ನಮ್ಮ ಬಾಡಿಯಲ್ಲಿರೋ ತುಂಬ ಉದ್ದವಾದ ಸೆಲ್ ಯಾವುದು ಅಂತ ಹೇಳಿದ್ರೆ ನ್ಯೂರಾನೇ ಆಗಿರುತ್ತೆ. ಇನ್ನು ಉಳಿದಿರೋದೆಲ್ಲ ಏನಾಗಿರುತ್ತೆ, ತುಂಬ ಚಿಕ್ಕದಾಗಿರುತ್ತೆ. ಓಕೆನಾ? RBC ಅಂತ ಕೇಳಿರ್ತೀರಾ, ಸ್ಪರ್ಮ್ ಅಂತ ಕೇಳಿರ್ತೀರಾ. ಸ್ಪರ್ಮ್ ಈಸ್ ದ ಸ್ಮಾಲೆಸ್ಟ್ ಸೆಲ್ ಪ್ರೆಸೆಂಟ್ ಇನ್ ಹ್ಯೂಮನ್ ಬಾಡಿ. ಲಾರ್ಜೆಸ್ಟ್ ಸೆಲ್ ಅಂತ ಬಂದಾಗ ಓವಮ್ ಆರ್ ಎಗ್ ಅಂತ ಹೇಳ್ತೀವಿ. ಓಕೆ, ಸೊ ಲೆಟ್ ಮಿ ಡ್ರಾ the structure of neuron. Later I will label it and explain the mechanism as well, how it is carrying the impulses. Okay, while writing, first you need to write these curved lines. Okay, these curved lines are acting like the origin of dendrites. Illindane dendrites galu arise agodu anta. Okay, then I am just making the axon. Okay, axon bardadmele, then there is a nucleus in a proper prominent cytoplasm position. This is called cell body or the cyton. ಇದನ್ನ cyton ಅಂತ cell body ಅಂತ ಹೇಳ್ತೀವಿ. Next, here there are many openings, right? ಈ openings ನ ಜಾಗದಲ್ಲಿ ನೀವೇನು ಮಾಡಬೇಕು, just try to draw 4 to 5 branches. 4 to 5 branches ಗಳನ್ನ ಬರಿಬೇಕು. Okay, if you write more than 5, you know that takes time actually. So that's why I told you just to draw 4 to 5 branches. Okay, and these are what? These are the brush like, tree like, branch like structures, also called dendrites. Okay, dendrites anna bardaiti ivaga. After writing this, over this particular extension, cytoplasm in extend agidiyalla, this extended part of the cytoplasm or the cell body is called axon. Now the axon is usually covered by a fatty sheath. Okay, that fatty sheath is called myelin sheath. Adakke navu myelin sheath anta helona. Okay, now this myelin sheath usually made of number of Schwann cells. See, these are the Schwann cells. Okay, neurolemma anta ಹೇಳ್ತೀವಿ. Have you heard about this one? Neurolemma. So neurolemma, it is a layer which is present above the Schwann cells which forms the fatty sheath called myelin sheath. Neurolemma. Okay, now at the end of axon na tudiyalli ಏನು ಮಾಡಬೇಕು, now we have to write few branches that is terminated with synaptic knobs, which are terminated with synaptic knobs. ಅಂದರೆ ಅದರ ತುದಿಯಲ್ಲಿ ನೀವೇನು ಮಾಡಬೇಕು, ಕೆಲವು ನಾಬ್ಸ್ಗಳನ್ನ ಬರಿಬೇಕು. ದಟ್ ಗೆಟ್ಸ್ ಅಟ್ಯಾಚ್ಡ್ ಟು ದ ಮಸಲ್ಸ್ಗೆ ಅಟ್ಯಾಚ್ ಆಗಿರುತ್ತೆ. ನೌ ಲೆಟ್ ಮಿ ಲೇಬಲ್ ಇಟ್. ತುಂಬ ಸಿಂಪಲ್ ಆಗಿದೆಯಲ್ಲ. ಫಸ್ಟ್ ಯು ನೀಡ್ ಟು ಡ್ರಾ ದೀಸ್ ಕರ್ವ್ಡ್ ಲೈನ್ಸ್. ಮೊದಲು ನೀವು ಈ ಕರ್ವ್ಡ್ ಲೈನ್ಸ್ಗಳನ್ನ ಬರಿಬೇಕು. ದೆನ್ ಯು ನೀಡ್ ಟು ಎಕ್ಸ್ಟೆಂಡ್ 2 curved lines as axon. Axon is the extended part of the cell body or the cyton. Okay, then try to draw 4 to 5 branches in each dendrites. ಇಲ್ಲಿದೆಯಲ್ಲ, ದೀಸ್ ಬ್ರಸ್ಟ್ ಲೈಕ್ ಸ್ಟ್ರಕ್ಚರ್ಸ್ ಗಳಿಗೆ ಅಂತ ಹೇಳ್ತೀವಿ, ಡೆಂಡ್ರೈಟ್ಸ್ ಅಂತ ಹೇಳ್ತೀವಿ. ದೆನ್ ಕವರ್ ದಿಸ್ ಪರ್ಟಿಕ್ಯುಲರ್ axon by using few cells. They are called Schwann cells. Okay, so that forms a neurolemma, and that entire fatty sheath is called myelin sheath. At the end of the axon you can see branches. These branches are called telodendrons and also called axon terminals. And you can see the gap in between 2 neuron. Actually, I am not writing one more neuron there. Okay, so that gap is called synapse. Now try to label it. Idinella label ಮಾಡೋಣ, so we can easily understood the structure as well as the explanation. So these are called what? These are dendrites. These are dendrites. Next, as I said, there is a prominent nucleus. That particular portion where the nucleus is located is called cyton. This particular part where the nucleus is present is called cyton or cell body. Okay, now you can mention this one is a nucleus. Okay, next, inside the cytoplasm you can observe number of organelles.
ಓಕೆ, ಬೇಕಾದಷ್ಟು ಆರ್ಗ್ಯಾನೆಲ್ಸ್ ಇರುತ್ತೆ, ಇನ್ಕ್ಲೂಡಿಂಗ್ ಮೈಟೋಕಾಂಡ್ರಿಯಾ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಲ್ಲವೂ ಇರುತ್ತೆ. ವೈ? ಬಿಕಾಸ್ ಇಟ್ಸ್ ಆಲ್ಸೋ ಆನ್ ಅನಿಮಲ್ ಸೆಲ್. ಇದು ಕೂಡ ಅನಿಮಲ್ ಸೆಲ್ಲೇ. ಓಕೆ, ಇದು ಸ್ವಲ್ಪ ಎಕ್ಸ್ಟೆಂಡ್ ಆಗಿರುತ್ತೆ, ಲಾಂಗೆಸ್ಟ್ ಆಗಿರುತ್ತೆ ಅಷ್ಟೇ. ಅದನ್ನ ಬಿಟ್ಟರೆ ಎಲ್ಲ ಥರದ ಸೆಲ್ ಆರ್ಗ್ಯಾನೆಲ್ಸ್ ಇರುತ್ತೆ ಎಕ್ಸೆಪ್ಟ್ ಸೆಂಟ್ರಿಯೋಲ್ಸ್, ಬಿಕಾಸ್ ಟು ಅವಾಯ್ಡ್ ದ ಮೈಟೋಟಿಕ್ ಡಿವಿಷನ್. ಮೈಟೋಟಿಕ್ ಡಿವಿಷನ್ನ ಅವಾಯ್ಡ್ ಮಾಡಲಿಕ್ಕೆ ಅಂತಾನೆ ಇದರಲ್ಲಿ ಸೆಂಟ್ರಿಯೋಲ್ಸ್ಗಳಿರಲ್ಲ, ಸೆಂಟ್ರೋಸೋಮ್ಸ್ಗಳಿರಲ್ಲ. ಓಕೆ, ಸೊ ದೇ ಗೋನ್ ಆಸ್ಕ್ ದಟ್ ಪರ್ಟಿಕ್ಯುಲರ್ ಕ್ವಶನ್ ಆಸ್ ವೆಲ್. ಅದನ್ನು ಕೂಡ ಕೇಳ್ತಾರೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಆರ್ಗ್ಯಾನೆಲ್ ಇಸ್ ಆಬ್ಸೆಂಟ್ ಇನ್ ನ್ಯೂರಾನ್ ಅಂತ ಕೇಳಿದಾಗ ಸೆಂಟ್ರಿಯೋಲ್ ಅಂತ ಬರೀಬೇಕು. ಅದನ್ನ ಬಿಟ್ಟರೆ ಎಲ್ಲ ಇರುತ್ತೆ. ಸೊ ಅದ್ರ ಜೊತೆಗೆ ಕೆಲವು ಗ್ರ್ಯಾನ್ಯೂಲ್ಸ್ ಇರುತ್ತೆ, ಅವುಗಳಿಗೆ ನಿಸಲ್ಸ್ ಗ್ರ್ಯಾನ್ಯೂಲ್ ಅಂತ ಹೇಳ್ತೀವಿ. That you will study in your higher classes. Next, here there is a long extension arises from the cyton as I mentioned. So that particular portion is called axon. That is called axon. Okay, next. Axon is covered by a fatty sheath. That is in yellow color I have written. So that particular fatty sheath is called myelin sheath. Myelin sheath. This myelin sheath is made of number of cells. They are called Schwann cells. Schwann cells. Okay. Then there is a gap in between two Schwann cells. Okay. ಈ ಎರಡು ಶ್ವಾನ್ಸ್ಗಳ ಮಧ್ಯದಲ್ಲಿ ಏನಿರುತ್ತೆ, ಗ್ಯಾಪ್ ಇರುತ್ತೆ. ಅದಕ್ಕೆ ನಾವು ನೋಡ್ ಅಂತ ಹೇಳ್ತೀವಿ. ಬಟ್ ದೇರ್ ಇಸ್ ಎ ಪರ್ಟಿಕ್ಯುಲರ್ ನೇಮ್ ಫಾರ್ ದಟ್ ನೋಡ್. ಒಂದು ನೋಡ್ಗೆ ಒಂದು ನೇಮ್ ಇದೆ. ಸೊ ದಟ್ ಈಸ್ ಕಾಲ್ಡ್ ನೋಡ್ ಆಫ್ ರಾನ್ವಿಯರ್. Node of Ranvier. Understood? Next, at the end of axon, you can observe many branches. These branches are called axon terminals. Axon terminals. Axon terminals. Okay? Next, here, at the end of the axon terminals, you can see some blob-like structure. That blob-like structure is called a synaptic knob. This is called synaptic knob. Synaptic knob. Okay, why we are calling it as a synaptic knob? Because usually located near the synapse. Synapse anta helidre enagidre, synapse is a gap present in between the successive neurons. ಎರಡು ನ್ಯೂರಾನ್ಸ್ ಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ, that junction is called synapse. Okay, though there is a gap, the electric impulses will be carried in the form of chemicals from one neuron to another neuron with the help of neurotransmitters. Okay, ಇಲ್ಲಿಂದ ಕೆಲವು ಏನಾಗುತ್ತೆ, ಕೆಮಿಕಲ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. Those chemicals are stimulated by the electrical signals. Okay, those chemicals are called neurotransmitters. They carry impulses from one neuron to the another neuron across the synapse, across the junction. Understood? Now we need to understand how the electric impulses enters the neuron. ನ್ಯೂರಾನ್ನ ಎಲ್ಲಿಂದ ಹೇಗೆ ಎಲೆಕ್ಟ್ರಿಕ್ ಇಂಪಲ್ಸ್ಗಳು ಎಂಟರ್ ಆಗುತ್ತೆ ಅಂಡ್ ಹೌ ಇಟ್ ಮೂವ್ಸ್ ಔಟ್ ಆಫ್ ದ ನ್ಯೂರಾನ್. ನ್ಯೂರಾನ್ ಇಂದ ಹೇಗೆ ಮೂವ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಓಕೆ, ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ದೇ ಗೋನ್ ಆಸ್ಕ್ ಇನ್ 3 steps. ಅದನ್ನು ನಾವು ನೆಕ್ಸ್ಟ್ ನೋಡೋಣ. ಬಟ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಓಕೆ, ದ ಎಲೆಕ್ಟ್ರಿಕ್ ಇಂಪಲ್ಸಸ್ ಆರ್ ಎನಿ ಸ್ಟಿಮ್ಯುಲಿ ವಿಚ್ ವಿ ಹ್ಯಾವ್ ರಿಸೀವ್ಡ್ ಫ್ರಮ್ ದ ರೆಸೆಪ್ಟಾರ್ಸ್. ರೆಸೆಪ್ಟಾರ್ಸ್ ಇಂದ ರಿಸೀವ್ ಆಗಿರೋ ಸ್ಟಿಮ್ಯುಲಿನ ಏನ್ ಮಾಡ್ತೀವಿ, ವಿ ಹ್ಯಾವ್ ರಿಸೀವ್ಡ್ from the receptors, and that electric impulses is moving towards the cyton through the dendrites. So dendrites function enu, dendrites acquire the stimuli. Stimuli anna acquire ಮಾಡ್ತಾ ಇದೆ. Okay, and that is transmitting the stimuli from one neuron towards the cyton, or from the receptor to the cyton. Next, here there are many chemicals, as I said. Along with that, now the information is moving towards the axon in the form of electrical signal. ಮುಖಾಂತರ ಏನಾಗ್ತಾ ಇದೆ, this particular stimuli is moving towards the axon. Through the axon, it is moving towards the axon terminal, and finally once it reaches the synaptic knob, there are many chemicals, as I said, they are called neurotransmitters. I'm just writing here, they are called neurotransmitters. Okay, they are responsible for carrying these particular electrical signals, converting that into the chemical signal and sending that to the next neuron through the gap. ಆ ಗ್ಯಾಪ್ ನ ಮುಖಾಂತರ ಏನು ಮಾಡುತ್ತೆ, ಅದು ಇನ್ನೊಂದು ನ್ಯೂರಾನ್ಗೆ ಅದನ್ನ ಪಾಸ್ ಮಾಡುತ್ತೆ. ಸೊ ಅದಕ್ಕೇನಂತ ಹೇಳ್ತಾ ಹೋಗ್ತೀವಿ ಇವಾಗ, ನ್ಯೂರೋ ಟ್ರಾನ್ಸ್ಮಿಟರ್ಸ್ ಕೆಮಿಕಲ್. ಐ ವಿಲ್ ರಿಪೀಟ್ ಇಟ್.
The information or the stimuli which we have acquired, received from the receptors, that is traveling towards the cyton through the dendrites. So dendrites are acquiring the stimuli or the information. Now, this particular stimuli present in the cyton right now, that is moving towards the axon in the form of electrical signals, move agutte. Okay. Now, the axon carrying the electrical signal, electrical impulses, or you can say carrying the stimuli in the form of electrical signal. Okay, and that is reaching the synaptic knob. Inside the synaptic knob, there are many chemicals are present called neurotransmitters. They convert the electrical signal into chemical signal, electrochemical signals, you can say. So these chemical signals are crossing the gap that is called synapse to the next neuron. So by this way, they are carrying the electrical impulses or chemical impulses. They are carrying the stimuli. Understood? So this is the structure of neuron they're going to ask in your examination. And this is the particular diagram they have given in your textbook, NCERT State Board Syllabus. ಅದರಲ್ಲಿ ಈ ಡಯಾಗ್ರಾಮ್ನ ಕೊಟ್ಟಿದ್ದಾರೆ. ತುಂಬ ಸಿಂಪಲ್ ಆಗಿದೆ. ಆಸ್ ಐ ಸೆಡ್, ನೀವು ತುಂಬ ಬ್ರಾಂಚಸ್ಗಳನ್ನ ಬರೆದಷ್ಟು ಏನಾಗುತ್ತೆ, ಟೈಮ್ ತಗೊಳುತ್ತೆ. ಓಕೆ, ಡೋಂಟ್ ರೈಟ್ more than 5 to 6 branches like this. 1 2 3 4 5 6 ಇದೆ. You can make it as 5 or 4. Okay, and here also just limit this particular branches to 4 to 5. That's it. So you can see here there is a prominent nucleus. Okay, that particular portion where the nucleus is located is called cell body or the cyton. ನಾನು ಅದನ್ನು cyton ಅಂತ ಹೇಳಿದೆ. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಸೆಲ್ ಬಾಡಿ ಅಂತ ಕೊಟ್ಟಿರ್ತಾರೆ. ಬೋತ್ ಆರ್ ಸೇಮ್. Here is a nucleus along with a nucleus granule, and there is a long extension which arises from the cyton is called axon. Okay, it's a long extension, and that is covered by a fatty sheath called myelin sheath. Myelin sheath. Okay, it acts as an insulating membrane. Idu insulating membrane ತರ act ಮಾಡುತ್ತೆ. Insulating. Okay, insulating ಅಂತ ಹೇಳಿದ್ರೆ ಗೊತ್ತಿರುತ್ತೆ ನಿಮಗೆ. So that is preventing anything from the external shock absorbers. It acts as shock absorbers and protecting that from the shock. Okay, that's act as an insulating layer. Understood? And you can see nerve ending, also called axon terminals. That ending is called synaptic knob. Knob ಅಂತ ಹೇಳಿದ್ರೆ it's a blob like structure. Door knob ಅಂತ ಕೇಳಿರ್ತೀರಾ ನೀವು. Right? Knob ಅಂತ ಹೇಳಿದ್ರೆ it's a blob like structure. Okay, there you can observe chemicals in your textbook they have given, I guess. You can observe. I'm gonna write here. You can observe like this. Here is a knob. Illondu knob ide anta helidre, so that contains the structure like this, and that is producing neurotransmitters, and there is a muscle. Okay, that get attaches to the muscles, as I said. ಮಸಲ್ಸ್ ಈ ಥರ ಹೋಗುತ್ತೆ ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಪೋರ್ಷನ್ ಇರುತ್ತಲ್ಲ, ದ ಪೋರ್ಷನ್ ವೇರ್ ದ ಸಿನಾಪ್ಟಿಕ್ ನಾಬ್ ಆಫ್ ದ ನ್ಯೂರಾನ್ ಜಾಯಿನ್ಸ್ ದ ಮಸಲ್, ಅಟ್ಯಾಚಸ್ ಟು ದ ಮಸಲ್ ಈಸ್ ಕಾಲ್ಡ್ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್. ಯು ಕ್ಯಾನ್ ಅಬ್ಸರ್ವ್ ದಿಸ್ ಈಸ್ ದ ಮಸಲ್. ಓಕೆ, ಐ ಆಮ್ ಜಸ್ಟ್ ರೈಟಿಂಗ್ ದಿಸ್ ಈಸ್ ಅ ಮಸಲ್, ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಜಂಕ್ಷನ್ ವೇರ್ ದ ಸಿನಾಪ್ಟಿಕ್ ನಾಬ್ ಜಾಯಿನ್ಸ್ ದ ಮಸಲ್ ಈಸ್ ಕಾಲ್ಡ್ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್. muscular junction anta helona. Junction. Understood? So now you are able to draw a structure of neuron. Now you are able to label all the parts. Now you are able to explain it. Explain ಮಾಡೋದು ಹೇಗೆ ಅಂತ ಹೇಳೋಣ ಇವಾಗ. ಸಿಂಪಲ್ ಇದೆ. Okay, neuron is the structural and functional unit of nervous system having a prominent nucleus. That particular portion is called a cyton, or having a prominent nucleus inside the cyton along with Nissls granule. Next, number of brush-like structures or branches arises from the cyton are called dendrites. Next point, a long extension arises from the cyton is called axon, which carries the impulses in the form of electrical signals towards the nerve ending. Next, the axon is covered by a fatty sheath called myelin sheath made of number of Schwann cells. Schwann cells ಗಳಿಂದ ಆಗಿರುತ್ತೆ. At the end of axon, okay, nerve ending is there, many branches are there, and also that is ended with knob-like structure which are usually made of, contains neurotransmitters to transmit the
impulses in the form of chemicals to the next neuron. There is a gap in between the two neurons is called synapse. Okay, this you have to understood. What is synapse? Synapse is a gap. It is a gap between two neurons. Two neurons. Okay. Likewise, the portion where the neuron gets attached to the muscle is called neuromuscular junction. Understood? Yes. When it comes to the neuron, mechanism of transmission, try to answer for these questions. Identify the parts of neuron. This question is directly extracted from your textbook. Textbook ಇಂದಾನೆ ಎಕ್ಸ್ಟ್ರಾಕ್ಟ್ ಮಾಡಿರೋದು. ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ, ಅಂದರೆ ಆನ್ಸರ್ನ ಹೇಳೋದಕ್ಕೆ ಟ್ರೈ ಮಾಡಿ. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಫಸ್ಟ್ ಒನ್, ವೇರ್ ಇನ್ಫಾರ್ಮೇಶನ್ is acquired. Look at this. Identify the parts of a neuron. Okay. The part of neuron where the information is acquired. ಯಾವ ನ್ಯೂರಾನ್ನ ಪಾರ್ಟ್ ಇನ್ಫಾರ್ಮೇಶನ್ ಅಕ್ವೈರ್ ಮಾಡುತ್ತೆ? ಸೊ ದಟ್ ಈಸ್ ಕಾಲ್ಡ್ dendrites. Right? Brush-like structures arises from the cyton. They are acquiring the information or the stimuli. Next one. Through which information travels as an electrical impulse. Through which information travels as an electrical impulse. ಯಾವುದರ ಮುಖಾಂತರ ಇನ್ಫಾರ್ಮೇಶನ್ ಎಲೆಕ್ಟ್ರಿಕಲ್ ಇಂಪಲ್ಸ್ಗಳ ರೀತಿಯಲ್ಲಿ ಟ್ರಾವೆಲ್ ಆಗುತ್ತೆ? ಎಸ್, ದೇ ಆರ್ ಟ್ರಾವೆಲಿಂಗ್ ಥ್ರೂ ದ axon ಮುಖಾಂತರ. ನೆಕ್ಸ್ಟ್, likewise, where this impulse must be converted into chemical signals for onward transmission. Okay, so the impulses are always in the form of electrical, but when it reaches the synaptic knob, ಆ ಜಾಗದಲ್ಲಿ ಏನಾಗುತ್ತೆ? So that is automatically converted into chemical signals. So electrical signals are being converted into chemical signals in the synaptic knob, and also you called synapse. What is synapse? As I said, it's a successive gap, or you can say it's a junction between two neurons. ಎರಡು ನ್ಯೂರಾನ್ಸ್ಗಳ ಮಧ್ಯೆ ಇರತಕ್ಕಂಥ ಗ್ಯಾಪ್ ಆಗಿರುತ್ತೆ. ಸೊ ಯು ಆರ್ ಏಬಲ್ ಟು ಆನ್ಸರ್ ಫಾರ್ ದಿಸ್ ಕ್ವಶನ್ಸ್. ಈ ಎಲ್ಲ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಬಹುದು ನೀವು, ಹೌದಲ್ಲ? ನೆಕ್ಸ್ಟ್, ವೆನ್ ಇಟ್ ಕಮ್ಸ್ ಟು ದ ರಿಫ್ಲೆಕ್ಸ್ ಆಕ್ಷನ್, ಅನದರ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಹಿಯರ್. ರಿಫ್ಲೆಕ್ಸ್ ಆಕ್ಷನ್ ಅಂತ ಹೇಳಿದ್ರೆ ಏನು? ಓಕೆ, ಇಟ್ ಈಸ್ ಅ sudden or immediate, instantaneous, involuntary response of an organism towards external stimuli. I'm using few words here. ಕೆಲವು ವರ್ಡ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾವುದದು? ಯು ಕ್ಯಾನ್ ಸೇ ಇಟ್ಸ್ ಅ ಸಡನ್. ಒನ್ ಈಸ್ ಸಡನ್. ಸೆಕೆಂಡ್ ಒನ್ ಈಸ್ involuntary. And third one is instantaneous, also called spontaneous. Okay, what is that? A sudden, involuntary, instantaneous response of an organism towards the stimuli is called reflex action. ಇದಕ್ಕೆ ನಾವು ರಿಫ್ಲೆಕ್ಸ್ ಆಕ್ಷನ್ ಅಂತ ಹೇಳ್ತೀವಿ. ಈಗ ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೋಣ. ಸಡನ್ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲದ ಹಾಗೆ ಯು ಕ್ಯಾನ್ ಸೇ ಇಟ್ ಈಸ್ ಆನ್ ಆಕ್ಸಿಡೆಂಟಲ್. ಆಕ್ಸಿಡೆಂಟ್ ಅಂದ ತಕ್ಷಣ ನಾವು ವೆಹಿಕಲ್ ಆಕ್ಸಿಡೆಂಟ್ ಅಲ್ಲಿಗೆ ಹೋಗಬೇಡಿ. ಆಕ್ಸಿಡೆಂಟ್ ಇಸ್ ಎ ಜನರಲ್ ವರ್ಡ್. ವಾಟ್ ದಟ್ ಇಂಡಿಕೇಟ್ಸ್? ಇಟ್ ಇಂಡಿಕೇಟ್ಸ್ ಅನ್ಕಾನ್ಶಿಯಸ್ ಡ್ಯಾಮೇಜ್. ನಮಗೆ ಗೊತ್ತಿಲ್ಲದೆ ಆಗ್ತಕ್ಕಂಥ ಒಂದು ಡ್ಯಾಮೇಜ್ಗೆ, ಇಂಜುರಿಗೆ ಆಕ್ಸಿಡೆಂಟ್ ಅಂತ ಹೇಳ್ತೀವಿ. ಇಟ್ಸ್ ಎ ಸಡನ್. ಓಕೆ, ಇಮಿಡಿಯೇಟ್ ಆಗಿ ಆಗ್ತಾ ಇರೋದು. ಇನ್ವ್ಯಾಲೆಂಟರಿ, ನಮಗೆ ಗೊತ್ತಿಲ್ಲದೆ ಆಗ್ತಾ ಇರ್ತಕ್ಕಂಥದ್ದು. ಇಟ್ ಈಸ್ ನಾಟ್ ಅಂಡರ್ ಅವರ್ ಕಂಟ್ರೋಲ್. ಓಕೆ, ನಮಗೆ ಗೊತ್ತಿಲ್ಲದಾಗ ನಾವೇನು ಮಾಡ್ತೀವಿ? ರಿಯಾಕ್ಟ್ ಮಾಡ್ತೀವಿ. ಆ್ಯಂಡ್ ಇನ್ಸ್ಟಂಟೇನಿಯಸ್, ಸ್ಪಾಂಟೇನಿಯಸ್ ಆಗಿ ರಿಯಾಕ್ಟ್ ಮಾಡ್ತೀವಿ. ಸಚ್ ಕೈಂಡ್ ಆಫ್ ಆಕ್ಷನ್, ಸಚ್ ಕೈಂಡ್ ಆಫ್ ರಿಯಾಕ್ಷನ್, ಸಚ್ ಕೈಂಡ್ ಆಫ್ ವಾಟ್ ಈಸ್ ದಟ್? ರೆಸ್ಪಾನ್ಸ್ ಟುವರ್ಡ್ಸ್ ದ ಎಕ್ಸ್ಟರ್ನಲ್ ಸ್ಟಿಮ್ಯುಲಿ ಈಸ್ ಕಾಲ್ಡ್ ರಿಫ್ಲೆಕ್ಸ್ ಆಕ್ಷನ್. So one more question is there. A sudden, involuntary, instantaneous or spontaneous response of an organism towards external stimuli is called reflex action. Okay, next. Few examples are here. ಕೆಲವು ಎಕ್ಸಾಂಪಲ್ಸ್ಗಳನ್ನ ಕೊಡ್ತಾ ಹೋಗೋಣ. ಯಾಕೆ ರಿಫ್ಲೆಕ್ಸ್ ಆಕ್ಷನ್ ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ನೆಕ್ಸ್ಟ್ ತಿಳ್ಕೊಳ್ಳೋಣ. ಓಕೆ, ಟಚಿಂಗ್ ಎ ಹಾಟ್ ಸರ್ಫೇಸ್.
Hot surface in the sense any kind of vessels on the stove. ಸ್ಟೋವ್ ಮೇಲೆ ಇಟ್ಟಿರ್ತಕ್ಕಂಥ ತುಂಬ ಚೆನ್ನಾಗಿ ಏನೋ ಒಂದು ಬಾಯ್ಲ್ ಆಗಿರುತ್ತೆ ವಾಟರ್ ಅಂತ ತಿಳ್ಕೊಳ್ಳೋಣ. ಆ ವೆಸಲ್ನ ಹಾಟ್ ಸರ್ಫೇಸ್ನ ನೀವು ಟಚ್ ಮಾಡಿದಾಗ ಓಕೆ ಏನಾಗುತ್ತೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ಪಿಂಗ್ ಆನ್ ಎ ಥಾರ್ನ್, ಒಂದು ಮುಳ್ಳಿನ ಮೇಲೆ ಕಾಲಿಟ್ಟಾಗ ಏನಾಗುತ್ತೆ? ಎಸ್, ಕಾಫಿಂಗ್, ಸ್ನೀಸಿಂಗ್ ಅಂಡ್ ಬ್ಲಿಂಕಿಂಗ್ ಆಫ್ ಐಸ್, ದೀಸ್ ಆರ್ ಆಲ್ ಇನ್ವಾಲಂಟರಿ ಆಕ್ಟಿವಿಟೀಸ್. ಓಕೆ, ಸೊ ನಮಗೆ ಗೊತ್ತಿಲ್ಲದೆ ನಾವೇನು ಮಾಡ್ತಾ ಹೋಗ್ತೀವಿ? ರೆಸ್ಪಾನ್ಸ್ ಅನ್ನು ತೋರಿಸ್ತಾ ಹೋಗ್ತೀವಿ. ಎಕ್ಸಾಂಪಲ್ ಫಸ್ಟ್ ಒಂದು ನೋಡೋಣ. ಟಚಿಂಗ್ ಎ ಹಾಟ್ ಸರ್ಫೇಸ್, ಹಾಟ್ ಸರ್ಫೇಸ್ನ ಟಚ್ ಮಾಡಿದ್ರೆ ಏನಾಗುತ್ತೆ? ಓಕೆ, ಯು ಆರ್ ಟಚಿಂಗ್ ಎ ಹಾಟ್ ಸರ್ಫೇಸ್, ಇಮ್ಮಿಡಿಯೇಟ್ಲಿ, unknowingly, okay, that is called involuntarily, spontaneously you are going to withdraw your hand from the hot surface. Okay, you are just pulling back your hand. ನೀವು ಕೈಯನ್ನು ಹಿಂದೆ ಹೇಳ್ಕೊಂತೀರಾ ಈ ಥರ, ಹೌದಲ್ವಾ? ಅಂದರೆ ನಿಮಗೆ ಗೊತ್ತಿಲ್ಲದ ಹಾಗೆ, ಅರಿವಿಲ್ಲದ ಹಾಗೆ ಅದನ್ನು ಟಚ್ ಮಾಡಿರ್ತೀರಾ ಅಂತ ತಿಳ್ಕೊಳ್ಳೋಣ. ಬಟ್ ಏನು ಮಾಡ್ತೀವಿ? ಅಗೈನ್ ನಮಗೆ ಗೊತ್ತಿಲ್ಲದ ಹಾಗೆ ನಾವು ಅದನ್ನು ಕೈಯನ್ನು ಹಿಂದೆ ಕೇಳ್ಕೊಂಡ್ಬಿಡ್ತೀವಿ. ಓಕೆ, ದಿಸ್ ಈಸ್ ಕಾಲ್ಡ್ ರಿಫ್ಲೆಕ್ಸ್ ಆಕ್ಷನ್. ವಿ ಆರ್ ಶೋಯಿಂಗ್ the immediate response towards that stimuli. Here the stimuli is the heart, not the surface or not the vessel. ಏನೋ ಒಂದು ಇರುತ್ತೆ ಅಂತ ಹೇಳಿದ್ರೆ ಅದು ಸ್ಟಿಮ್ಯುಲಿ ಅಲ್ಲ. ಸ್ಟಿಮ್ಯುಲಿ ಅನ್ನೋದು ಏನಾಗಿರುತ್ತೆ? ಇಲ್ಲಿ ಹಾಟ್ ಆಗಿರುತ್ತೆ, ಟೆಂಪರೇಚರ್ ಆಗಿರುತ್ತೆ. ಸೊ ವಿ ಆರ್ ಶೋಯಿಂಗ್ ದ ಇಮಿಡಿಯೇಟ್ ರೆಸ್ಪಾನ್ಸ್ ಬೈ ಪುಲ್ಲಿಂಗ್ ಬ್ಯಾಕ್ ಅವರ್ ಹ್ಯಾಂಡ್ once we touch the hot surface. That is called touching a hot surface. It is called reflex action. When it comes to stepping on a thorn, ಎಲ್ಲೋ ಒಂದು ಕಡೆ ನಡ್ಕೊಂಡು ಹೋಗ್ತಿರ್ತೀರಾ. ಸೊ ಅನ್ನೋಯಿಂಗ್ಲಿ ಒನ್ಸ್ ಯು ಸ್ಟೆಪ್ ಆನ್ ಎ ಥಾರ್ನ್, ಮುಳ್ಳಿನ ಮೇಲೆ ಕಾಲಿಟ್ರೆ ಹಂಗೆ ಇಟ್ಕೊಂಡಿರ್ತೀರಾ ಈ ಥರ. ಏನು ಮಾಡ್ತೀವಿ? ವಿತಿನ್ ಎ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಇಮ್ಮಿಡಿಯೇಟ್ಲಿ ವಿ ಆರ್ ಜಂಪಿಂಗ್ ಫ್ರಮ್ ಔಟ್ ಆಫ್ ಇಟ್. ಅಲ್ಲಿಂದ ಏನಾಗ್ತೀವಿ? ಜಂಪ್ ಮಾಡ್ತೀವಿ, ಹೌದಲ್ವಾ? ದಟ್ ಈಸ್ ಆಲ್ಸೋ ಕಾಲ್ಡ್ ರಿಫ್ಲೆಕ್ಸ್ ಆಕ್ಷನ್. ಓಕೆ, ಬ್ರೈನ್ ಈಸ್ ನಾಟ್ ಥಿಂಕಿಂಗ್ ರೈಟ್ ನೌ, ಬ್ರೈನ್ ಕೆಲಸ ಅಲ್ಲಿ ಏನೂ ಇಲ್ಲ. ಆಮೇಲೆ ತಿಳ್ಕೋಣ ಯಾವ ಥರ ಇರುತ್ತೆ ಅಂತ. ನೆಕ್ಸ್ಟ್ ಒನ್, ಕಾಫಿಂಗ್, ಸ್ನೀಸಿಂಗ್ ಅಂಡ್ ಬ್ಲಿಂಕಿಂಗ್ ಆಫ್ ಐಸ್ ಡ್ಯೂರಿಂಗ್ ಅಲರ್ಜೆನ್ಸ್ ಎಂಟರಿಂಗ್. ಐ ಮೀನ್ ಒನ್ಸ್ ದ allergens enter into our body through the nose, through the mouth, immediately we started to sneeze. ಇಮ್ಮಿಡಿಯೇಟ್ ಆಗಿ ನಾವು ಸ್ನೀಸ್ ಮಾಡ್ತೀವಿ ಅಂದರೆ ಏನಾಗುತ್ತೆ? ಸೀಂತ ಹೋಗ್ತೀವಿ, ಕಾಫ್ ಆಗುತ್ತೆ. ಓಕೆ, ಆ್ಯಂಡ್ ಇಮ್ಮಿಡಿಯೇಟ್ಲಿ ವಿ ಆರ್ ಗೋಯಿಂಗ್ ಟು ಕ್ಲೋಸ್ ಅವರ್ ಐಸ್ ಅನ್ನೋಯಿಂಗ್ಲಿ. ಓಕೆ, ನಮಗೆ ಗೊತ್ತಿಲ್ಲದಾಗೆ ನಾವೇನು ಮಾಡ್ತೀವಿ? ಧೂಳು ಬರಬೇಕಾದ್ರೆ ಕಣ್ಣನ್ನು ಮುಚ್ಕೊಂಡ್ಬಿಡ್ತೀವಿ. ಸಿ, ದೀಸ್ ಆರ್ ದ ಆಕ್ಷನ್ಸ್ which are not under our control, but we are showing responses towards the stimuli. Such kind of actions are called reflex actions. Okay, examples ತುಂಬಾ ನಿಮಗೆ ಅರ್ಥ ಆಗೋ ಥರ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ಓಕೆ, what a great catch by MS Dhoni. It was a reflex. Look at that particular sentence. What a great catch by MS Dhoni. It was a reflex. ಅಂದರೆ ಕ್ಯಾಚಿಂಗ್ ಅನ್ನೋದು ರಿಫ್ಲೆಕ್ಸ್ ಆಕ್ಷನ್ ಅಲ್ಲ. He is thinking and catching that particular ball. But it was a reflex anta helidre. It looks like a reflex action. That action was very spontaneous and immediate. Astu fast agi avaranna catch madidru anta gottagutte. So that is called reflex action, and that is nothing but the examples. Understood? Yes. Let's move to the next slide. What are the different components which are involved in the reflex action? ರಿಫ್ಲೆಕ್ಸ್ ಆಕ್ಷನ್ ಅಲ್ಲಿ ಯಾವ್ಯಾವ ಕಾಂಪೊನೆಂಟ್ಸ್ ಇನ್ವಾಲ್ವ್ ಆಗಿರುತ್ತೆ ಅಂತ ನೋಡೋಣ ಇವಾಗ. ಸೊ ಯು ಕ್ಯಾನ್ ಅಬ್ಸರ್ವ್ ಅ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಆಸ್ ವೆಲ್. ಟೆಕ್ಸ್ಟ್ ಬುಕ್ನಲ್ಲಿ ಆ ಡಯಾಗ್ರಾಮ್ನ ಕೊಟ್ಟಿದ್ದಾರೆ, ಓಕೆನಾ? ಸೊ ಇಲ್ಲಿ ರಿಫ್ಲೆಕ್ಸ್ ಆಕ್ಷನ್ ಮತ್ತು ರಿಫ್ಲೆಕ್ಸ್ ಆರ್ಕ್ ಅಂತ ಎರಡು ವರ್ಡ್ ಇದೆ, ಅದ್ರ ಬಗ್ಗೆ ತಿಳ್ಕೊಬೇಕು. ಹಾಗಿದ್ರೆ ಆರ್ಕ್ ಅಂದ್ರೆ ಏನು? ಆರ್ಕ್ ಇಸ್ ಅ ಪಾತ್ವೇ. ಓಕೆ, ದ ಪಾತ್ವೇ ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ದ ಕ್ಯಾರಿಯಿಂಗ್ ಆಫ್ ನರ್ವ್ ಇಂಪಲ್ಸಸ್ ಈಸ್ ಕಾಲ್ಡ್ ರಿಫ್ಲೆಕ್ಸ್ ಆರ್ಕ್. ದ ಪಾತ್ವೇ which is involved in the reflex action, which is involved in the carrying of impulses, is called reflex arc. Understood? I will write it here. Reflex arc anta heladre, it is a pathway. It's a pathway involved in reflex action. Involved in reflex action, or you can say involved in carrying impulses including stimulus as well as the responses. Oh, now there are 5 important components involved in the reflex action. Let me check whether we have added it. Yes. Okay, there are 5 important components involved in the reflex action as well as the reflex arc. ಯಾವ್ಯಾವುದು ಅಂತ ನೋಡೋಣ ಇವಾಗ. Okay, just observe here.
This particular portion is the spinal cord. Idu spinal cord. Okay? Spinal cord. And remember, spinal cord is the center of the reflex action. This is the what? Center. This is the center of the reflex action. Okay? Spinal cord is controlling the reflex action. Next, there are 5 components, as I said, involved in the reflex action as well as the reflex arc. What are those 5 components? Let's understand. One is the receptor. Receptor. Okay, this is the first component. Second component of the reflex arc or the reflex action is sensory neuron. Sensory neuron. Understood? Next, third component involved in the reflex action is associated neuron. Associated neuron or interneuron, which connects both sensory neuron as well as the motor neuron. And this is the second one, and this is the third one, and the fourth one is the motor neurons. Motor neurons. Okay. Next, this is the fourth one. And the fifth component is effector. Effector. Understood? Now you are able to answer. What are the components which are involved in reflex action or reflex arc? There are 5 components involved in reflex arc. That means the pathway involved in the reflex action, the pathway involved in carrying the impulses. Those are, first one is receptors, second one is sensory neurons, third one associated neurons, fourth one motor neurons, and the last one is effector. Effector. Okay. Now let's understand what are they. Adyavadu anta tilkovona. Okay. The receptors, as I said, these are the cells or the organs which are specialized to receive the stimuli. Okay. Example, here, when we touch any kind of hot surface, ಯಾವುದಾದ್ರೂ ಒಂದು hot surface na touch ಮಾಡಿದಾಗ ಏನಾಗುತ್ತೆ? Yes, we are receiving the temperature. Our body is receiving the temperature. Temperature or the hot is the stimuli. So we are receiving the stimuli. I'm just writing here hotness. Hotness is the stimuli. Idu stimuli ಆಗಿರುತ್ತೆ. Okay. We are receiving this particular stimuli. ಯಾವ್ದ್ರ ಮುಖಾಂತರ? With the help of receptors which are present on our skin. Skin ನ ಮೇಲ್ಭಾಗದಲ್ಲಿರುತ್ತೆ thermoreceptors. We are receiving that hotness stimuli with the help of thermoreceptors. So we are receiving that. Okay. So receptors receive the stimuli. Next, this stimuli must be carried to brain or spinal cord. Carry ಆಗ್ಬೇಕಲ್ವಾ ಅದು? Because we need to interpret. We need to process that particular stimuli. ಅದೇನು ಅಂತ ನಾವು think ಮಾಡಬೇಕು, process ಆಗಬೇಕು, interpret ಮಾಡಬೇಕು. That's why we need to carry that particular stimuli towards the spinal cord or the brain. So ಅದನ್ನು ಕ್ಯಾರಿ ಮಾಡ್ತಾ ಇರೋದು ಯಾರು? That is carried by the sensory neuron. Sensory neurons are the neurons which carry the stimulus from receptors to the spinal cord or the brain. Carry ಮಾಡ್ತಾ ಇದೆ. Okay. It's a one directional movement. Second one, here, third one, associated neuron. These are the neurons which are present in the spinal cord which connects both sensory neurons and motor neurons. ಎರಡನ್ನು ಕನೆಕ್ಟ್ ಮಾಡುತ್ತೆ. You can say ಈ ಒಂದು ಪಾರ್ಟ್ ಅಲ್ಲಿ ಥರ್ಡ್ ಕಾಂಪೋನೆಂಟ್ ಪಾರ್ಟ್ ಅಲ್ಲಿ ನೀವೇನ್ ಮಾಡಬಹುದು? ಬ್ರೈನ್ ಅಥವಾ ಸ್ಪೈನಲ್ ಕಾರ್ಡ್ ಅಂತ ಬರಿಬಹುದು. ಬ್ರೈನ್ ಆರ್ ಸ್ಪೈನಲ್ ಕಾರ್ಡ್ ಅಂತ. ಸೊ ಇಟ್ ಈಸ್ ಕನೆಕ್ಟಿಂಗ್ ಬೋತ್ ಸೆನ್ಸರಿ ನ್ಯೂರಾನ್ ಅಂಡ್ ಮೋಟಾರ್ ನ್ಯೂರಾನ್. ಓಕೆ. ಸೊ ಒನ್ಸ್ ದ ಸ್ಟಿಮ್ಯುಲಸ್ reaches the spinal cord through the sensory neuron, spinal cord immediately interpret what it is. ಅದೇನು ಅಂತ interpret ಮಾಡುತ್ತೆ. Within a fraction of a second, it send the response towards the effector. So, within a fraction of a second, spinal cord is sending a message, is sending a response towards the effector to show some action. Okay. ಯಾವುದ್ರ ಮುಖಾಂತರ send ಮಾಡುತ್ತೆ, share ಮಾಡುತ್ತೆ? Yes. The spinal cord is sending the response message to be act through the motor neurons. So motor neurons are the neurons which carry the messages or the responses from
ಬ್ರೈನ್ ಆರ್ ಸ್ಪೈನಲ್ ಕಾರ್ಡ್ ಟುವರ್ಡ್ಸ್ ದ ಎಫೆಕ್ಟಾರ್. ಅದು ರೆಸ್ಪಾನ್ಸ್ ಅನ್ನ ಕ್ಯಾರಿ ಮಾಡ್ತಾ ಇದೆ. ಮೋಟಾರ್ ಅಂತ ಹೇಳಿದ್ರೆ ಆಕ್ಷನ್, ಮೆಕ್ಯಾನಿಕಲ್ ಆಕ್ಷನ್. ಓಕೆ, ನೆಕ್ಸ್ಟ್, ಒನ್ಸ್ ದಟ್ ಮೆಸೇಜ್ ಆರ್ ರೆಸ್ಪಾನ್ಸ್ ರೀಚಸ್ ದ ಎಫೆಕ್ಟಾರ್, ಎಫೆಕ್ಟಾರ್ ನ ರೀಚ್ ಮಾಡಿದ್ಮೇಲೆ ಏನಾಗುತ್ತೆ? ಎಫೆಕ್ಟಾರ್ ಅಂತ ಹೇಳಿದ್ರೆ ಏನು? ದೀಸ್ ಆರ್ ದ ಮಸಲ್ಸ್ ಆರ್ ದ ಗ್ಲ್ಯಾಂಡ್ಸ್ ವಿಚ್ ಶೋಸ್ ದ ವಿಸಿಬಲ್ ರೆಸ್ಪಾನ್ಸ್. ಸೊ ಎಫೆಕ್ಟಾರ್ಸ್ ಆರ್ ದ ಆರ್ಗನ್ಸ್ ಆರ್ ದ ಸೆಲ್ಸ್ ಆರ್ ದ ಮಸಲ್ಸ್, ಗ್ಲ್ಯಾಂಡ್, ವಾಟ್ ಎವರ್ ಇಟ್ ಈಸ್, ವಿಚ್ ಶೋಸ್ ದ ವಿಸಿಬಲ್ ರೆಸ್ಪಾನ್ಸ್. ಅದು ವಿಸಿಬಲ್ ರೆಸ್ಪಾನ್ಸ್ ಅನ್ನು ಶೋ ಮಾಡುತ್ತೆ. ಯಾವುದು ವಿಸಿಬಲ್ ರೆಸ್ಪಾನ್ಸ್? ಎಸ್, ಸಿ ಹಿಯರ್, once we touch the hot surface, immediately we are pulling back our hand or withdraw our hand. ನಾವು ಕೈಯನ್ನ ಹಿಂದೆ ಹೇಳ್ಕೊಂತಾ ಇದೀವಿ. See, this is the action. This is the visible response. Okay, that visible response is due to muscles. That muscle is called effector. ಅದನ್ನೇನಂತ ಹೇಳ್ತೀವಿ? effector ಅಂತ ಹೇಳ್ತೀವಿ. Understood? So now I will repeat it. There are 5 components in the reflex action or reflex arc. Receptor, which receives the stimuli. Okay, which receives the stimuli. Sensory neuron that carries the stimuli from receptor to the spinal cord. Next, spinal cord is a part of central nervous system. It is a site of reflex action which interprets the stimuli within a fraction of a second. ಅದನ್ನ interpret ಮಾಡುತ್ತೆ. Okay, decision making ಆಗುತ್ತೆ ಇವಾಗ. So then there are associated neurons which connects both sensory neurons and motor neurons. Okay, once the stimuli has been interpreted, ಅಲ್ಲಿ interpret ಆದ್ಮೇಲೆ this spinal cord send the information or the response towards the effector to be an act. ಅದನ್ನ ಆಕ್ಟ್ ಮಾಡೋದಕ್ಕೆ ಎಫೆಕ್ಟರ್ಗೆ ಕಳಿಸುತ್ತೆ. Through what? Through the motor neurons. Motor neurons are the neurons which carry the responses from spinal cord or from brain to the effector. Okay, then what are effectors? Effectors are the organs or the glands, cells or anything which shows the visible response. ಅದು visible response ಅನ್ನು show ಮಾಡುತ್ತೆ. Here muscles are the effectors. Okay, so this is called reflex action and reflex arc. I hope you understood this particular topic. Next, when it comes to the sequence of flowing the impulses or traveling of impulses, ಎಲ್ಲಿಂದ ಎಲ್ಲಿಗೆ ಮೂವ್ ಆಗುತ್ತೆ ನೋಡ್ಬೋದು ಇಲ್ಲಿ ನೀವು. ಪಾತ್ವೇ ಆಫ್ ರಿಫ್ಲೆಕ್ಸ್ ಆಕ್ಷನ್ ಆರ್ ದ ರಿಫ್ಲೆಕ್ಸ್ ಆರ್ಕ್ ಯಾವ ತರ ಮೂವ್ ಆಗುತ್ತೆ ನೋಡೋಣ. ಸಿ, ಸ್ಟಿಮ್ಯುಲಸ್ is receiving from the receptor. Stimulus is being received from the receptors. Receptor receive ಮಾಡ್ಕೊಳ್ತಾ ಇದೆ. Next, these receptors are sending the messages. Once they have received, they are sending the messages or the information towards the brain or spinal cord through the sensory neurons. Sensory neurons are carrying the what? Stimuli or stimulus. Next, once the brain or spinal cord interprets the condition or the situation, they are sending the information or the message or the response. You can say the response towards the sorry for this one, towards the what? Towards, just a minute, towards the, sorry again, okay, towards the effector. Effector ಗೆ send ಮಾಡುತ್ತೆ. Now, which neuron is carrying the response from brain or spinal cord to the effector? They are motor neuron. Motor neuron ಅನ್ನು carry ಮಾಡ್ತಾ ಇದೆ. Next, and this particular effector showing the visible response, ಅದು response ಅನ್ನು show ಮಾಡುತ್ತೆ. So immediately we are going to be aware about the situation. ಆ situation ಬಗ್ಗೆ ಏನಾಗುತ್ತೆ? aware ಆಗುತ್ತೆ. Remember that while you are touching a flame, okay, ಏನಾಗುತ್ತೆ? ಫ್ಲೇಮ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಬರ್ನಿಂಗ್ ಎನಿಥಿಂಗ್. ಅದು ಬರ್ನ್ ಮಾಡುತ್ತೆ. ಓಕೆ, ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಬಿಫೋರ್ ಇಟ್ ಗೆಟ್ಸ್ ಬರ್ನ್ಡ್ ಕಂಪ್ಲೀಟ್ಲಿ, ನಾವು ಅದು ಕಂಪ್ಲೀಟ್ ಆಗಿ ಬರ್ನ್ ಆಗೋಕ್ಕೂ ಮುಂಚೆ ಏನಾಗುತ್ತೆ? ಸೊ ದ ಬ್ರೈನ್ ಆರ್ ಸ್ಪೈನಲ್ ಕಾರ್ಡ್ ಇಂಟರ್ಪ್ರೆಟ್ಸ್ ದಟ್ ಸಿಚುಯೇಷನ್ ಅಂಡ್ ವಿ ಆರ್ ಗೋಯಿಂಗ್ ಟು ವಿತ್ಡ್ರಾ ಅವರ್ ಹ್ಯಾಂಡ್. ಸೊ ದಿಸ್ ಇಸ್ ದ ಸೀಕ್ವೆನ್ಸ್ pathway involved in the reflex arc. Remember this? Stimulus receiving, it's the external changes, external environment changes, and receptors, it's receiving, and sensory neurons carrying, brain or spinal cord interpreting. So especially when it comes to the reflex action, we don't want to write the brain. Okay, next, motor neuron and
carrying the responses towards the effector, and finally that reaches the effector and that shows the visible response. Okay, next, when it comes to the human brain, very important here, human brain, what is it? Brain is a part of central nervous system, as we have already learned. It's a part of central nervous system. Okay, because it is usually present in the central axis of our body. And next one, it's located in the head region and protected by the natural helmet called skull or cranium. Okay, ಈಗ ಬ್ರೈನ್ ಇದೆ, ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್ ಬೋತ್ ಆರ್ ವೆರಿ ಡೆಲಿಕೇಟೆಡ್ ಆರ್ಗನ್ಸ್. ಡೆಲಿಕೇಟೆಡ್ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಇಂಜುರಿ ಆಯಿತು ಅಂತ ಹೇಳಿದ್ರೆ ದಟ್ ಮೇ ಲೀಡ್ಸ್ ಇನ್ ಟು ಡೆತ್ ಆಸ್ ವೆಲ್. ಸಮ್ಟೈಮ್ಸ್ ವಿ ಲಾಸ್ಟ್ ಅವರ್ ಮೆಮೊರಿ, ಅಂದರೆ ಅನ್ಕಾನ್ಶಿಯಸ್ ಅಂತ ಹೇಳ್ತಾ ಹೋಗ್ತೀವಿ, ಅಲ್ಲಿಗೂ ಕೂಡ ಹೋಗ್ಬೋದು ಅದು. ಓಕೆ, ಸೊ ಹಾಗಾಗಿ ಬೋತ್ ಆರ್ ಡೆಲಿಕೇಟೆಡ್ ಆರ್ಗನ್ಸ್, ಬೋತ್ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್. ದಟ್ಸ್ ವೈ ದೇ ಆರ್ ಪ್ರೊಟೆಕ್ಟೆಡ್ ಬೈ, well protected by the bony socket called skull or cranium, and spinal cord is protected by the vertebral column. Okay, so it is located where? Ellide ivaga adu, that is present in the head region. Okay, next, when it comes to the particular part, I mean what are the different functions of the brain ಕೆಲಸ ಏನು ಆಗಿದ್ರೆ ನೀವು ಎಲ್ಲವನ್ನ ಟೋಟಲ್ ಆಗಿ ಬರಿಬೋದು ಇವಾಗ. ಓಕೆ, ವೆದರ್ ಇಟ್ಸ್ ಅ ಫಂಕ್ಷನ್ ಆಫ್ ಫೋರ್ ಬ್ರೈನ್, ಮಿಡ್ ಬ್ರೈನ್ ಆರ್ ಹೈಂಡ್ ಬ್ರೈನ್, ಎಲ್ಲವನ್ನ ಇನ್ಕ್ಲೂಡ್ ಮಾಡ್ಕೊಂಡು ಬರಿಬಹುದು. ಸೊ ನೋಡೋಣ. ಸೊ ಬ್ರೈನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲಿಂಗ್ ದ ಬಾಡಿಲಿ ಆಕ್ಟಿವಿಟೀಸ್, ಆಸ್ ಐ ಸೆಡ್ ಇನ್ ದ ಅರ್ಲಿಯರ್ ನರ್ವಸ್ ಸಿಸ್ಟಮ್ ಅಲ್ಲಿ. ಯು ಕ್ಯಾನ್ ಸೇ ದಟ್ ಕಂಟ್ರೋಲ್ಸ್ ಬಾಡಿಲಿ ಆಕ್ಟಿವಿಟೀಸ್, ಓಕೆ, ಆಕ್ಟಿವಿಟೀಸ್, and also responsible for controlling the voluntary and involuntary activities, voluntary and involuntary activities, involuntary activities. Okay, and next one, it is responsible for controlling thermoregulation, temperature control ಮಾಡುತ್ತೆ, thermoregulation, and also responsible for controlling means regulating the hunger and thirsty or thirst, you can say. There are many. Okay, you can say all these things. So physiological process, all bodily activities, voluntary and involuntary activities, thermoregulations, hunger and thirst, and you can also say it controls or regulates the hormonal system. Just write controls what? Controls endocrine system as well. Endocrine systems. See, endocrine system itself controlling many bodily activities. ಆ ಎಂಡೋಕ್ರೈನ್ ಸಿಸ್ಟಮ್ ಅನ್ನು ಕಂಟ್ರೋಲ್ ಮಾಡೋದು ಯಾವುದು? ಅ ಪಾರ್ಟ್ ಆಫ್ ಅ ಬ್ರೈನ್ ಕಾಲ್ಡ್ ಹೈಪೋಥಾಲಮಸ್, ಬೈ ರಿಲೀಸಿಂಗ್ ಹಾರ್ಮೋನ್ಸ್. ಕೆಲವು ರಿಲೀಸಿಂಗ್ ಹಾರ್ಮೋನ್ಸ್ಗಳಿರುತ್ತೆ. ಓಕೆ, ದಟ್ ಈಸ್ ಕಾಲ್ಡ್ ಗೋನಾಡೋಟ್ರೋಫಿನ್ ರಿಲೀಸ್ ಹಾರ್ಮೋನ್. ದಟ್ಸ್ ಒನ್ ಕೈಂಡ್ ಆಫ್ ಎಕ್ಸಾಂಪಲ್. ಲೈಕ್ ವೈ ಯು ಕ್ಯಾನ್ ರೈಟ್. ಸೊ ಹ್ಯೂಮನ್ ಬ್ರೈನ್, it's a part of central nervous system located in the head region and highly protected by the skull or the cranium. Both brain and spinal cord are the central nervous system, and both are very delicate and protected by the bones or cranium and the vertebral column. Okay, ಅದಷ್ಟು ಆದಮೇಲೆ ಫಂಕ್ಷನ್ಸ್ ಹೇಳ್ತಾ ಇದೆ. ಸೊ ಹ್ಯೂಮನ್ ಬ್ರೈನ್ ಫಂಕ್ಷನ್ಗೆ ಬಂದಾಗ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲಿಂಗ್ ದ ಬಾಡಿಲಿ ಆಕ್ಟಿವಿಟೀಸ್, ಎಲ್ಲ ಫಿಸಿಕಲ್ ಅಂಡ್ ಫಿಸಿಯಾಲಜಿಕಲ್ ಬಾಡಿ ಆಕ್ಟಿವಿಟೀಸ್, ದಟ್ ಈಸ್ ಕಂಟ್ರೋಲ್ಡ್ ಬೈ ದ ಬ್ರೈನ್ ಓನ್ಲಿ. ಅಂಡ್ ನೆಕ್ಸ್ಟ್ ಒನ್, ದಟ್ ಕಂಟ್ರೋಲ್ಸ್ ದ ವಾಲಂಟರಿ ಅಂಡ್ ಇನ್ವಾಲಂಟರಿ ಆಕ್ಷನ್ಸ್, any kind of actions. And thermoregulation, they are controlling the body temperature, sleep, and diuretic, you know that one. So circadic, you can say that one, circadic in the sense it is also called 24 hours rhythm cycle. 24 hours rhythm cycle. Okay, sleep wake cycle, that is also controlled by the part of brain. Okay, part of brain ಏನು ಮಾಡ್ತಾ ಇರುತ್ತೆ, ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ all over these are the functions of nervous system.